ಮೊಸಳೆಗಳ ಸಂಖ್ಯೆ ಎಷ್ಟಂದ್ರೆ 88,000 ಮೊಸಳೆಗಳು ಅಂತೇಳಿ. ಅಲ್ಲ, ಯವ್ವ ಅಂದ್ರು ಬಿಡಂಗಿಲ್ಲ, ಯಪ್ಪ ಅಂದ್ರು ಬಿಡಂಗಿಲ್ಲ. ಒಂದ್ ಸರಿ ಹಬ್ಬಕ್ಕಂದು ಅಂದ್ರೆ ಟಿಫಿನ್ ಆಯ್ತು ಅಂದಂಗೆ ಅವು ಮರಿಗಳಂತಿರ್ತಾವ. ಮಮ್ಮಿ ಯಾರ ಬಂದ್ರ ಟಿಫಿನ್ ನಮ್ಮ ಟಿಫಿನ್ ತೊಗೊಂಡೇ ಬಿಡಮ್ಮಂತಾವ್. ಸಣ್ಣ ಸಣ್ಣ ಮರಿಗಳು ಕಪ್ಪನೆ ಹಿಡಿದು ಬಿಡ್ತಾವ್. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿಯಲ್ಲಿದೆ, ವಿಜಯಪುರದಲ್ಲಿದೆ, ರಾಯಚೂರದಲ್ಲಿದೆ, ಚಿತ್ರದುರ್ಗದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ಯಾವುದು? ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ಸರಿಯಾದಂತ ಉತ್ತರ ವಿಜಯಪುರ. ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ಅಂದ್ರೆ ವಿಜಯಪುರ. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಅರಣ್ಯ ಹೊಂದಿರುವಂತ ಜಿಲ್ಲೆ ಅಂದ್ರೆ ಉತ್ತರಾಖಂಡ ನೋಡಿ. ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಅರಣ್ಯ ಹೊಂದಿದೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ. ಅರಣ್ಯದ ಪ್ರದೇಶವನ್ನು ತೆಗೆದುಕೊಂಡಾಗ ಉತ್ತರ ಕನ್ನಡ ಜಿಲ್ಲೆ ಇದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೈಯೆಸ್ಟ್ ಅರಣ್ಯ ಹೊಂದಿರುವಂತ ಜಿಲ್ಲೆ ಅಂತೇಳಿ ಗುರುತಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ ಅದು ಉತ್ತರ ಕನ್ನಡ. ಹೈಯೆಸ್ಟ್ ಅರಣ್ಯ ಇರುವುದು ಉತ್ತರ ಕನ್ನಡ, ಆದರೆ ಕನಿಷ್ಠ ಅರಣ್ಯ ಇರುವುದೆಲ್ಲಿ ಅಂದ್ರೆ ಬಿಜಾಪುರ ಜಿಲ್ಲೆ, ವಿಜಯಪುರ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ವಿಜಯಪುರ ನೋಡಿ. ಹೈಯೆಸ್ಟ್ ಅಂದ್ರೆ ಉತ್ತರ ಕನ್ನಡ. ಉತ್ತರ ಕನ್ನಡ ಅತಿ ಹೆಚ್ಚಾದರೆ ವಿಜಯಪುರ ಅತ್ಯಂತ ಕಡಿಮೆ. ನಂತರ ಸ್ಥಾನದಲ್ಲಿ ಶಿವಮೊಗ್ಗ ಇದೆ, ಚಾಮರಾಜನಗರ ಇದೆ, ಚಿಕ್ಕಮಗಳೂರು ಇದೆ, ಕೊಡಗು ಜಿಲ್ಲೆ ಇದೆ. ಅರಣ್ಯಗಳಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು. ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆಗಳು ವಿಜಯಪುರ ಇದೆ, ರಾಯಚೂರು ಇದೆ, ಕೊಪ್ಪಳ ಇದೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಇವೆಲ್ಲ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆಗಳು ಅಂತೇಳಿ ಗುರುತಿಸ್ತೀವಿ. ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೇವಲ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನ ಸಾಗುವಳಿ ಮಾಡುವುದು ಹಣದ ಗಳಿಕೆಗಾಗಿ ಮಾಡುವಂತ ಬೇಸಾಯ ಪದ್ಧತಿ ಬಹುವಾರ್ಷಿಕ. ಬಹುವಾರ್ಷಿಕ ಅಂದ್ರೆ ಒಂದು ವರ್ಷಕ್ಕಿಂತ ಹೆಚ್ಚು. ಸಾಂದ್ರ ಬೇಸಾಯ ಪದ್ಧತಿ, ಮಿಶ್ರ ಬೇಸಾಯ ಪದ್ಧತಿ, ನಡುತೋಟ ಬೇಸಾಯ ಪದ್ಧತಿ, ಇನ್ನು ವಾಣಿಜ್ಯ ಬೇಸಾಯ ಪದ್ಧತಿ. ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣದ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನ ಸಾಗುವಳಿ ಮಾಡುವುದನ್ನು ಏನಂತ ಕರಿತೀವಿ? ಕರೆಕ್ಟ್ ಆನ್ಸರ್ ಮಾಡಿ. ಸ್ವಲ್ಪ ಕನ್ಫ್ಯೂಸ್ ಇದೆ ಇದು. ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣದ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ, ಅದಕ್ಕೆ ನಾ ಹೇಳಿದ್ದೆ ನಿಮಗೆ ಸ್ವಲ್ಪ ಗೊಂದಲ ಇದೆ ಅಂತೇಳಿ. ಸರಿಯಾದಂತ ಉತ್ತರ ನಡುತೋಪ ಬೇಸಾಯ ಪದ್ಧತಿ ನೋಡಿ. ನಡುತೋಪ. ವಾಣಿಜ್ಯ ಬೇಸಾಯ ಬಹುವಾರ್ಷಿಕ ಇರಂಗಿಲ್ಲಲ್ಲ, ಅದು ಬಹುವಾರ್ಷಿಕ ಯಾಕೆ? ಒಂದು ವರ್ಷ ಅಲ್ಲ, ಒಂದೇ ವರ್ಷಕ್ಕೆ ಸಂಬಂಧಪಟ್ಟವರು. ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನ ಸಾಗುವಳಿ ಮಾಡುವುದನ್ನು ಏನಂತ ಕರೀತಾರೆ ಅಂದ್ರೆ ನಡುತೋಪ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಉದಾಹರಣೆ ಕಾಫಿ ಆಗಿರಬಹುದು, ಚಹಾ ಆಗಿರಬಹುದು, ರಬ್ಬರ್ ಆಗಿರಬಹುದು, ಕೋಕ್ ಆಗಿರಬಹುದು, ಇತ್ಯಾದಿ ಸ್ವದೇಶಿ ಉಪಯೋಗಕ್ಕೆ ವಿದೇಶಿ ಮಾರುಕಟ್ಟೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಮಾಡುವಂತ ಬೇಸಾಯ ಪದ್ಧತಿ. ಭಾರತ ದೇಶದಲ್ಲಿ ಕಾಫಿ, ಚಹಾ, ರಬ್ಬರ್, ಕೋಕ್ ಇವುಗಳಿಗೆ ಏನಂತ ಕರೀತಾರೆ ಅಂದ್ರೆ ನಡುತೋಪ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಬಹುವಾರ್ಷಿಕ ಬೆಳೆಗಳೆಲ್ಲ ಇವು. ಕಾಫಿ ಒಂದು ವರ್ಷನಾಗ ಮುಗಿಯಂಗಿಲ್ಲ ಇದು. ಕಾಫಿ ಆಗಿರ್ಬೋದು, ಇತರೆ ಬೆಳೆಗಳು ಏನಪ್ಪಾ ಅಂದ್ರೆ ನಡುತೋಪ ಬೇಸಾಯ ಪದ್ಧತಿ ಅಂತ ಹೇಳಿ ಕರೆಯಲ್ಪಡುತ್ತೆ. ದೇವನಹಳ್ಳಿ ಎದಕ್ಕೆ ಫೇಮಸ್ ಆಗಿದೆ? ದೇವನಹಳ್ಳಿ ಯಾವ ಬೆಳೆಗೆ ಫೇಮಸ್ ಆಗಿದೆ? ವಿಳ್ಯದೆಳೆಗೆ ಫೇಮಸ್ ಆಗಿದೆ. ಹೊಗೆಸೊಪ್ಪು, ನೀಲಿ ದ್ರಾಕ್ಷಿ, ಚಕ್ಕೋತ. ದೇವನಹಳ್ಳಿಯ ಅಂದ ತಕ್ಷಣ ನಮ್ಗೆ ನೆನಪಿ ಬರ್ತದೆ. ದೇವನಹಳ್ಳಿ ಎದಕ್ಕೆ ಫೇಮಸ್ ಆಗಿದೆ? ದೇವನಹಳ್ಳಿಯ ಚಕ್ಕೋತ ಫೇಮಸ್. ಬೆಂಗಳೂರು ಎದಕ್ಕೆ ಫೇಮಸ್ ಆಗಿದೆ? ಬೆಂಗಳೂರು. ದೇವನಹಳ್ಳಿಯ ಚಕ್ಕೋತ ಆದ್ರೆ ಬೆಂಗಳೂರು ನೀಲಿ ದ್ರಾಕ್ಷಿ ನೋಡಿ. ಬೆಂಗಳೂರು ನೀಲಿ ದ್ರಾಕ್ಷಿ. ಬೆಂಗಳೂರು ಅದಕ್ಕೆ ನೋಡಿ, ಬೆಂಗಳೂರಿನ ನೀಲಿ ದ್ರಾಕ್ಷಿ, ದೇವನಹಳ್ಳಿಯ ಚಕ್ಕೋತ. ಹೌದಾ?
ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ವಿಶಿಷ್ಟವಾದ ಬೆಳೆಗಳ ವೈಶಿಷ್ಟ್ಯಗಳು. ನಂಜನಗೂಡಿನ ರಸಬಾಳೆಹಣ್ಣು, ಅದರ ಜೊತೆ ಮಿಕ್ಸ್ ಇದೆ ನೋಡಿ. ನಂಜನಗೂಡಿನ ರಸಬಾಳೆಹಣ್ಣು, ಬ್ಯಾಡಗಿಯ ಮೆಣಸಿನಕಾಯಿ, ತಿಪಟೂರದ ತೆಂಗಿನಕಾಯಿ, ಮೈಸೂರಿನ ವಿಳೆದೆಲೆ, ಬೆಂಗಳೂರಿನ ನೀಲಿ ದ್ರಾಕ್ಷಿ, ದೇವನಹಳ್ಳಿಯ ಚಕ್ಕೋತ, ಹಿರೇನಗರದ ಬದನೆಕಾಯಿ, ನಿಪ್ಪಾಣಿಯ ಹೊಗೆಸೊಪ್ಪು. ವೆರಿ ಇಂಪಾರ್ಟೆಂಟ್. ಬೆಳೆಗಳನ್ನು ತೆಗೆದುಕೊಂಡಾಗ ನಂಜನಗೂಡಿನ ರಸಬಾಳೆಹಣ್ಣು, ಬ್ಯಾಡಗಿಯ ಮೆಣಸಿನಕಾಯಿ, ತಿಪಟೂರಿನ ತೆಂಗಿನಕಾಯಿ, ಮೈಸೂರಿನ ವಿಳೆದೆಲೆ, ಬೆಂಗಳೂರಿನ ನೀಲಿ ದ್ರಾಕ್ಷಿ. ಅವು ಪರ್ಫೆಕ್ಟ್ ಆಗಿ ಬರ್ಕೊಂಡ್ಬಿಡಿ ಒಂದ್ಸರಿ. ಇವು ಬಹಳ ಸರಿ PCU ಕೇಳಿದ್ದಾನೆ, PSI ಕೇಳಿದ್ದಾನೆ. ಒಂದ್ಸರಿ PSI ಏನ್ ಕೇಳಿದ್ದ ಅಂತಂದ್ರೆ, ಮುಧೋಳದಲ್ಲಿ ಕಂಡು ಬರುವ ನಾಯಿ ಇದೆಯಲ್ಲ, ನಾಯಿ ಯಾವ ತಳಿಯ ನಾಯಿ ಅಂತ ಕ್ವಶನ್ ಕೇಳಿದ್ದ. ಎಕ್ಸಲೆಂಟ್. ಹೌಂಡ್ ಸ್ಥಳೀಯ ನಾಯಿ ನೋಡಿ. ಮುಧೋಳದಲ್ಲಿ ಕಂಡು ಬರುವಂತ ನಾಯಿ ತಳಿ ಯಾವ್ದಂತ ಕೇಳಿದ್ದ. ನಮಗೇನು ಮಾರ್ಕ್ಸ್ ಸ್ಕೋರ್ ಆಗ್ಬೇಕಷ್ಟೇ. ಎಲ್ಲದರಲ್ಲಿ ಒಂದೊಂದು ಪಾಯಿಂಟ್ಗಳನ್ನು ಪರ್ಫೆಕ್ಟ್ ಆಗಿ ನಾವು ತಗೊಂಡೇವು ಅಂತಂದ್ರೆ ಮಾರ್ಕ್ಸ್ ಸ್ಕೋರ್ ಆಗ್ಬೇಕಷ್ಟೇ. ಹೌಂಡ್ ಸ್ಥಳೀಯ ನಾಯಿ. ಹೌಂಡ್ ಯಾರ ವಡಾಫೋನ್ ನಾಯ ನಾವು? ಹೌಂಡ್ ಸ್ಥಳೀಯ ನಾಯಿ. ಹೌಂಡ್ ಸ್ಥಳೀಯ ನಾಯಿ. ಈ ಮುಧೋಳದಲ್ಲಿ ಕಂಡು ಬರುವಂತ ನಾಯಿ ತಳಿ ಹೆಸರೇನಂದ್ರೆ ಹೌಂಡ್ ಸ್ಥಳೀಯ ನಾಯಿ ಅಂತ ಕರಿತೀವಿ. ನಂಜನಗೂಡಿನ ರಸಬಾಳೆಹಣ್ಣು, ಬ್ಯಾಡಗಿಯ ಮೆಣಸಿನಕಾಯಿ, ತಿಪಟೂರಿನ ತೆಂಗಿನಕಾಯಿ, ಮೈಸೂರಿನ ವಿಳೆದೆಲೆ, ದೇವನಹಳ್ಳಿಯ ಚಕ್ಕೋತ, ಹಿರೇನಗರದ ಬದನೆಕಾಯಿ, ನಿಪ್ಪಾಣಿಯ ಹೊಗೆಸೊಪ್ಪು. ಫೇಮಸ್. ಇವೆಲ್ಲ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಮೇರು ಬೆಳೆಗಳು. ಫೇಮಸ್. ಆಯಾ ಊರಿನ ಪ್ರಮುಖವಾಗಿರುವಂತ ಬೆಳೆಗಳು. ಹೌದಾ ಅಲ್ಲೋ? ಒಂದೊಂದು ಊರು ಒಂದೊಂದು ಫೇಮಸ್. ಈಗ ಧಾರವಾಡದ ತಕ್ಷಣ ಪೇಡ, ಬೆಳಗಾವಿಯ ಕುಂದ, ಮೈಸೂರು ಪಾಕ, ಬಿಜಾಪುರದ ಬಿಳಿಯ ಜೋಳದ ರೊಟ್ಟಿ, ಗೋಕಾಕದ ಕರದಂಟ, ಮದ್ದೂರಿನ ವಡೆ, ಬನ್ನೂರಿನ ಕುರಿ, ಅಂಬೂರದ ಬಿರಿಯಾನಿ, ಇಳಕಲ್ಲದ ಸೀರೆಗಳು, ಇಳಕಲ್ಲದ ಕಲ್ಲುಗಳು, ದಾವಣಗೆರೆಯ ಬೆಣ್ಣೆಯ ದೋಸೆ. ಹೌದಲ್ಲ? ನಂಜನಗೂಡಿನ ರಸಬಾಳೆಹಣ್ಣು. ಹೇಳಿನಿ ಹೇಗೆ, ಅದೇ ಪ್ರಶ್ನೆದ ಅದೇ ಅದ. ನಂಜನಗೂಡಿನ ರಸಬಾಳೆಹಣ್ಣು. ಇವೆಲ್ಲ ಕಲಬುರಗಿಯ ಕಮಲಾಪುರದ ಕೆಂಪು ಬಾಳೆಹಣ್ಣು, ಬೆಳಗಾಂ ಜಿಲ್ಲೆಯ ಅಥಣಿಯ ಚಪ್ಪಲ, ಅಥಣಿಯ ಮೆಟ್ಟು. ಫೇಮಸ್ ಎಲ್ಲವು. ಇಡೀ ಕರ್ನಾಟಕ ಅಲ್ಲ, ಇಡೀ ಬಹಳ ಫೇಮಸ್ ಆಗಿತ್ತು. ಕಲಬುರಗಿಯ ತೊಗರಿ. ಯಾರ ಸಜ್ಜಕ ನಾವು. ಇವೆಲ್ಲ ಏನು ಅಂತಂದ್ರೆ ಶಹಬಾದಿಯ ಬಂಡೆಗಳು, ಕಿನ್ನಾಳದ ಗೊಂಬೆಗಳು, ಕಲಗಟ್ಟಿಯ ತೊಟ್ಟಿಲುಗಳು, ಚನ್ನಪಟ್ಟಣದ ಗೊಂಬೆಗಳು. ಫೇಮಸ್ ಎಲ್ಲವು. ಭತ್ತ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆ ಭತ್ತ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ? ಹೈಯೆಸ್ಟ್ ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ? ಕೊಪ್ಪಳ, ಮೈಸೂರು, ರಾಯಚೂರು, ವಿಜಯಪುರ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ. ಎಕ್ಸಲೆಂಟ್. 79% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ರಾಯಚೂರು. ರೈಟ್ ಆನ್ಸರ್ ನೋಡಿ. ಅದಕ್ಕೆ ರಾಯಚೂರನ್ನು ಏನಂತ ಕರೀತಾರೆ ಅಂದ್ರೆ ಭತ್ತದ ಖನಿಜ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ರಾಯಚೂರು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ ರಾಯಚೂರು. ರಾಯಚೂರು ಭತ್ತ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತ ಜಿಲ್ಲೆ ಅಂತ ಕರಿತೀವಿ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಭತ್ತ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂತಂದ್ರೆ ಅದು ರಾಯಚೂರು. ಇಡೀ ದೇಶದಲ್ಲಿ ಹೈಯೆಸ್ಟ್ ಭತ್ತ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಇಡೀ ಎಕ್ಸಲೆಂಟ್. ಉತ್ತರ ಪ್ರದೇಶ ಫಸ್ಟ್ ನೋಡಿ. ಸಾರಿ ಪಶ್ಚಿಮ ಬಂಗಾಳ. ಭತ್ತ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ. ಪಶ್ಚಿಮ ಬಂಗಾಳ. ಕಬ್ಬು ಉತ್ಪಾದನೆಯಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ. ಗೋಧಿ ಮತ್ತು ಕಬ್ಬು ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದ್ರೆ, ಭತ್ತ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಶ್ಚಿಮ ಬಂಗಾಳ ಇದೆ. ಸೆಣಬು ಉತ್ಪಾದನೆ ಮಾಡೋದ್ರಲ್ಲಿ ಪಶ್ಚಿಮ ಬಂಗಾಳ ಪ್ರಥಮ ಸ್ಥಾನದಲ್ಲಿದೆ. ಸೋಯಾಬೀನ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸೋಯಾಬೀನ್ ಉತ್ಪಾದನೆಯಲ್ಲಿ ಎಕ್ಸಲೆಂಟ್ ಮಧ್ಯಪ್ರದೇಶ ನೋಡಿ. ಮಧ್ಯಪ್ರದೇಶ. ಸೋಯಾಬೀನ್ ಉತ್ಪಾದನೆಯಲ್ಲಿ ಮಧ್ಯಪ್ರದೇಶ. ಓಕೆ. ಜೋಳ ಉತ್ಪಾದನೆಯಲ್ಲಿ ಎಕ್ಸಲೆಂಟ್ ಮಹಾರಾಷ್ಟ್ರ ಫಸ್ಟ್ ಇದೆ ನೋಡಿ. ಬಿಳಿಯ ಜೋಳ ಉತ್ಪಾದನೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ.
ರಾಗಿ ಉತ್ಪಾದನೆಯಲ್ಲಿ ರಾಗಿ ಕರ್ನಾಟಕ ಫಸ್ಟ್. ರಾಗಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ತುಮಕೂರು ಫಸ್ಟ್. ರಾಗಿ ಕರ್ನಾಟಕದಲ್ಲಿ ತುಮಕೂರು ಫಸ್ಟ್ ಇದ್ರೆ ದೇಶದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ರಾಗಿ ಉತ್ಪಾದನೆಯಲ್ಲಿ. ಮಸಾಲೆ ಪದಾರ್ಥಗಳು ಇಡೀ ದೇಶದಲ್ಲಿ ಹೈಯೆಸ್ಟ್ ಮಸಾಲೆ ಪದಾರ್ಥ ಉತ್ಪಾದನೆ ಮಾಡುವ ರಾಜ್ಯ ಕೇರಳ ರಾಜ್ಯ. ನೋಡಿ, ಕೇರಳ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ. ತೆಂಗು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ. ತೆಂಗು ಉತ್ಪಾದನೆಯಲ್ಲಿ ವೆರಿ ಗುಡ್ ಸರಿಯಾದಂತ ಉತ್ತರ. ಯಾರೋ ಅಷ್ಟು ಕೇರಳ ರಾಜ್ಯ ಅಂತ ಅಲ್ಲಕತ್ತೀರಿ, ವೆರಿ ಗುಡ್. ಸರಿಯಾದಂತ ಉತ್ತರ ತಮಿಳುನಾಡು. ನೋಡಿ, ತೆಂಗು ಉತ್ಪಾದನೆ ಮಾಡುವುದರಲ್ಲಿ ಇಡೀ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಜಿಲ್ಲೆ ಯಾವ್ದು, ರಾಜ್ಯ ಯಾವ್ದಂದ್ರೆ ತಮಿಳುನಾಡು. ರೈಟ್ ಆನ್ಸರ್, ತಮಿಳುನಾಡು ಸರಿಯಾಗಿರುವಂತ ಉತ್ತರ. ಯಾರು ಮಾಡ್ರ? ರಾಗಿಯ ವೈಜ್ಞಾನಿಕವಾಗಿರುವಂತ ಹೆಸರೇನು? ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಉತ್ಪಾದನೆ ಮಾಡ್ತೀವಲ್ಲ, ರಾಗಿಯ ವೈಜ್ಞಾನಿಕವಾದ ಹೆಸರು ಕೊರಾಕಾನ್, ಸಕ್ಯಾರಂ, ಅಫಿಸಿನಿಯರಂ, ಸಾರ್ಗೊಮ್ ವಲ್ಲರೆ, ವೈರಸ್ ಸೈಟವಾ. ರಾಗಿಯ ವೈಜ್ಞಾನಿಕವಾಗಿರುವಂತ ಹೆಸರೇನು? ರಾಗಿಯ ವೈಜ್ಞಾನಿಕವಾದ ಹೆಸರೇನು? ಸ್ವಲ್ಪ ನೋಡ್ಕೊಳ್ಳಿ ಕರ್ನ. ರಾಗಿಯ ವೈಜ್ಞಾನಿಕವಾದ ಹೆಸರು ಕೋರಾಕಾನ ಅಂತೇಳಿ. ಕೋರಾಕಾನ ರಾಗಿಯ ವೈಜ್ಞಾನಿಕವಾಗಿರುವಂತ ಹೆಸರು. ನೋಡಿ, ರಾಗಿ ಇದು ಅತ್ಯುತ್ತಮವಾಗಿರುವಂತ ಪೋಷಕಾಂಶ ಬೆಳೆಯಾಗಿದ್ದು ಆಹಾರ ಧಾನ್ಯ ಆಗಿದೆ. ಇದರ ವೈಜ್ಞಾನಿಕವಾದ ಹೆಸರು ಏನಂದ್ರೆ ಎಲಿಯಸಿಯನ್ ಕೋರಾಕಾನ್ ಅಂತೇಳಿ ಕರಿತೀವಿ. ಎಲಿಯಸಿಯನ್ ಕೋರಾಕಾನ್. ರಾಗಿಯ ವೈಜ್ಞಾನಿಕವಾಗಿರುವಂತ ಹೆಸರು ಎಲಿಯಸಿಯನ್ ಕೋರಾಕಾನ್ ಅನ್ನುವಂಥ ರಾಗಿಯ ವೈಜ್ಞಾನಿಕವಾದ ಹೆಸರು. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರುವಂತ ಬೆಳೆ ಯಾವ್ದಂದ್ರ ರಾಗಿ. ಇದು ಅತ್ಯಂತ ಪ್ರಮುಖವಾಗಿರುವಂತ ಆಹಾರ ಧಾನ್ಯ ಬೆಳೆಗಳಲ್ಲಿ ಇದು ಕೂಡ ಒಂದು ಅಂತ ಕರಿತೀವಿ. ದೇಶದಲ್ಲಿ ಹೈಯೆಸ್ಟ್ ರಾಗಿ ಉತ್ಪಾದನೆ ಮಾಡುವಂತ ರಾಜ್ಯ ಕರ್ನಾಟಕ ರಾಜ್ಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ತುಮಕೂರು. ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ, ಬೆಂಗಳೂರು ನಗರ, ಹಾಸನ್ ಜಿಲ್ಲೆ, ಕೊಡಗು ಜಿಲ್ಲೆ. ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ಪ್ರಸ್ತುತ ಜಿಲ್ಲೆ ಪ್ರೆಸೆಂಟ್ ಯಾವುದಿದೆ? ಫಸ್ಟ್ ಯಾವುದಿದೆ? ಚಿಕ್ಕಮಗಳೂರನ್ನ, ಕೊಡಗನ, ಕಾಫಿ. ದೇಶದ ಕಾಫಿ ಉತ್ಪಾದನೆಯಲ್ಲಿ 70% ಭಾಗ ಕರ್ನಾಟಕ ಒಂದರಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ. ಕೊಡಗು ಜಿಲ್ಲೆ ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಂತರ ಚಿಕ್ಕಮಗಳೂರು ಜಿಲ್ಲೆ ಇದೆ, ನಂತರ ಹಾಸನ ಜಿಲ್ಲೆ ಇದೆ. ಹಾಸನ್ ಜಿಲ್ಲೆಯಾದ ಆದ್ರ ಪ್ರಸ್ತುತ 2020 ವರದಿಯ ಪ್ರಕಾರ, ನೀವು ಹೇಳಿದ ಪ್ರಕಾರ ಚಿಕ್ಕಮಗಳೂರು ಜಿಲ್ಲೆನ ಪ್ರಥಮ ಸ್ಥಾನದಲ್ಲಿದೆ. ಪ್ರೆಸೆಂಟ್ ಚಿಕ್ಕಮಗಳೂರು ಜಿಲ್ಲೆನ ಪ್ರಥಮ ಸ್ಥಾನದಲ್ಲಿದೆ. ಪ್ರೆಸೆಂಟ್ 2020 ವರದಿಯ ಪ್ರಕಾರ ಚಿಕ್ಕಮಗಳೂರು ಫಸ್ಟ್. ಬಟ್ ಒಂದ್ ಸ್ವಲ್ಪ ಅದು ಓಲ್ಡ್ ಬುಕ್ ಇರುವುದರಿಂದ 2017 ಬುಕ್ ಅದು. ಆ ಉದ್ದೇಶಕ್ಕಾಗಿ ಸರಿಯಾದಂತ ಉತ್ತರ ಯಾವ್ದಂದ್ರೆ ಅಲ್ಲಿ ಕೊಡಗು ಜಿಲ್ಲೆ ಆಗ್ತದೆ. ಕರ್ನಾಟಕ ರಾಜ್ಯವನ್ನು ಏನಂತ ಕರೀತಾರೆ ಅಂದ್ರೆ ಕಾಫಿಯ ನಾಡು ಅಂತ ಕರೀತಾರೆ. ಕರ್ನಾಟಕ ರಾಜ್ಯವನ್ನ ಕಾಫಿಯ ನಾಡು ಅಂತ ಕರೀತಾರೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಕಾಫಿ ಉತ್ಪಾದನೆ ಮಾಡುವಂತ, ಅದು ಎಂತ ಕಾಫಿ ಅಂದ್ರೆ ಅತ್ಯುತ್ತಮವಾಗಿರುವಂತ ಕಾಫಿ, ರುಚಿಕರವಾಗಿರುವಂತ ಕಾಫಿ, ಆಹ್ಲಾದತೆ ಉಳ್ಳಂತೆ ಹೆಸರುವಾಸಿಯಾಗಿರುವಂತ ಕಾಫಿ ನಮ್ಮ ಕರ್ನಾಟಕ ರಾಜ್ಯ ಉತ್ಪಾದನೆ ಮಾಡ್ತದೆ. ಈ ಕಾಫಿಯನ್ನ ಯಾವ ಬಂದರದ ಮೂಲಕ ರಫ್ತು ಮಾಡಲಾಗುತ್ತದೆ ಅಂದ್ರೆ ನವಮಂಗಳೂರು ಬಂದರದ ಮೂಲಕ. ವಿಶ್ವದಲ್ಲಿ ಹೈಯೆಸ್ಟ್ ಕಾಫಿ ಉತ್ಪಾದನೆ ಮಾಡುವ ದೇಶ ಯಾವುದು? ವಿಶ್ವದ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ದೇಶ ಬ್ರೆಜಿಲ್. ನೋಡಿ, ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಅಂತ ಇದೆಯಲ್ಲ, ಆ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಅಂತ ಕರೀತಾರೆ. ಜಗತ್ತಿನ ಕಾಫಿಯ ಬಂದರ ಯಾವಂದ್ರ ರಿಯೋ ಡಿ ಜನೈರೋ ಅನ್ನುವಂತ ಬಂದರ. ಓಕೆನಾ? ವಿಶ್ವದ ಕಾಫಿಯ ಬಂದರ ಅಂದ್ರ ರಿಯೋ ಡಿ ಜನೈರೋ ಅನ್ನುವಂತ ಬಂದರ. ರೈಟ್ ಆನ್ಸರ್. ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ, ಇದು ಕ್ವಶನ್ ಆಗಿದೆ ನೋಡಿ. ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಯಾವ ನದಿ? ಕಾವೇರಿ ನದಿ, ಕೃಷ್ಣ, ಶರಾವತಿ, ಕಾಳಿ. ಈ ಕೆಳಗಿನ ಯಾವ ನದಿಯಿಂದ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ನಿರ್ಮಾಣಗೊಂಡಿದೆ? ಕಾವೇರಿ ನದಿಯಿಂದ, ಕೃಷ್ಣಾ ನದಿಯಿಂದ, ಶರಾವತಿ ನದಿಯಿಂದ, ಕಾಳಿ ನದಿಯಿಂದ.
ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಶಬಾಷ್, ಎಕ್ಸಲೆಂಟ್ ಎಕ್ಸಲೆಂಟ್. ಸರಿಯಾದಂತ ಉತ್ತರ ಶರಾವತಿ, ರೈಟ್ ಆನ್ಸರ್ ನೋಡಿ. ಶರಾವತಿ ಸರಿಯಾಗಿರುವಂತ ಉತ್ತರ. ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಶರಾವತಿ ನದಿಯಿಂದ. ಶರಾವತಿ ಸರಿಯಾಗಿರುವಂತ ಉತ್ತರ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ಅಣೆಕಟ್ಟು ಯಾವ್ದಂದ್ರೆ ಅದು ಕಾವೇರಿ ನದಿಯ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ನಾಗಾರ್ಜುನ ಅಣೆಕಟ್ಟು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ನಾಗಾರ್ಜುನ ಅಣೆಕಟ್ಟು. ಶಬಾಷ್, ಕೃಷ್ಣಾ ನದಿ ರೈಟ್ ಆನ್ಸರ್ ನೋಡಿ. ನಾಗಾರ್ಜುನ ತೆಲಂಗಾಣದಲ್ಲಿ ಇದೆ. ಅದು ತೆಲಂಗಾಣ ರಾಜ್ಯದ ನಲ್ಲಿಗೊಂಡ ಜಿಲ್ಲೆಯ ನಂದಿಗೊಂಡ ಎಂಬ ಗ್ರಾಮದಲ್ಲಿದೆ. ತೆಲಂಗಾಣ ರಾಜ್ಯದ ನಲ್ಲಿಗೊಂಡ ಜಿಲ್ಲೆಯ ನಂದಿಗೊಂಡ ಎಂಬ ಗ್ರಾಮದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ನಾಗಾರ್ಜುನ ಅಣೆಕಟ್ಟು ಅಂತ ಕರೀತೀವಿ. 2017 ಸಿವಿಲ್ PSI ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ? ಎಸ್, ವೆರಿ ಗುಡ್. ಸರಿಯಾದಂತ ಉತ್ತರ ಕಾವೇರಿ ನದಿಗೆ ಅಡ್ಡಲಾಗಿ ನೋಡಿ. ಕಾವೇರಿ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟು? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂದ್ರೆ ತಮಿಳುನಾಡಲ್ಲಿ ಕಟ್ಟಲಾಗಿದೆ. ತಮಿಳುನಾಡಲ್ಲಿ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಸೂಪಾ ಅಣೆಕಟ್ಟು. ನಮ್ಮ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ಸೂಪಾ ಅಣೆಕಟ್ಟು. ಎಸ್. ಈ ಕೆಳಗಿನ ಯಾವ ನದಿ ಎಡಭಾಗದಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ? ಕರ್ನಾಟಕ ರಾಜ್ಯದ ಏಕೈಕ ಅಣುವಿದ್ಯುತ್ ಸ್ಥಾವರ ಅಂದ್ರೆ ಕೈಗಾ ಅಣುವಿದ್ಯುತ್ ಸ್ಥಾವರ ಯಾವ ನದಿ ಎಡಭಾಗದಲ್ಲಿದೆ ಅಂದ್ರೆ ಕಾಳಿ ನದಿ ಎಡಭಾಗದಲ್ಲಿದೆ ನೋಡಿ. ಕಾಳಿ ನದಿಯ ಎಡಭಾಗದಲ್ಲಿ ಕಂಡು ಬರುತ್ತದೆ ನೋಡಿ. ಕರ್ನಾಟಕ ರಾಜ್ಯದ ಪ್ರಮುಖವಾಗಿರುವಂತಹ ಜಲವಿದ್ಯುತ್ ಯೋಜನೆ ತೆಗೆದುಕೊಂಡಾಗ ಕಾವೇರಿ ನದಿ, ಶಿವನ ಸಮುದ್ರ, ಅದು ಕಾವೇರಿ ನದಿಯ ಒಂದು ಭಾಗ ಬಂದು ಸೇರುತ್ತದೆ. ಅಲ್ಲಿ ಸಿಂಸಾ ಅನ್ನುವಂತ ನದಿ ಬಂದು ಸೇರುತ್ತದೆ. ಶಿವನ ಸಮುದ್ರ. ಹಾಗಾದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಯಾವ ವರ್ಷ ಆರಂಭ ಆಯ್ತು? 1902 ನೋಡಿ. 1902ರಲ್ಲಿ ಶಿವನ ಸಮುದ್ರ. ಹಾಗಾದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಗಿರುವ ಇನ್ನೊಂದು ಹೆಸರೇನು? ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಗಿರುವ ಇನ್ನೊಂದು ಹೆಸರು ಎಕ್ಸಲೆಂಟ್, ಕೆ ಶೇಷಾದ್ರಿ ಅಯ್ಯರ್ ನೋಡಿ. ಕೆ ಶೇಷಾದ್ರಿ ಅಯ್ಯರ್, ಬಹಳ ಫೇಮಸ್ ಆದ ಪ್ರಶ್ನೆ ಇದು. ಕೆ ಶೇಷಾದ್ರಿ ಅಯ್ಯರ್ ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಮಾಡಿದ್ದು ಕರ್ನಾಟಕ ರಾಜ್ಯ. ಅದು ಶಿವನ ಸಮುದ್ರ. ಶಿವನ ಸಮುದ್ರದಲ್ಲಿ 1902ರಲ್ಲಿ ಶಿಂಷಾ ಅನ್ನುವಂತ ಒಂದು ಉಪನದಿ, ಕಾವೇರಿ ನದಿ ಉಪನದಿ, ಆ ನದಿಗೆ ಅಡ್ಡಲಾಗಿ ಶಿವನ ಸಮುದ್ರ ಅನ್ನುವಂತ ಜಲವಿದ್ಯುತ್ ಉತ್ಪಾದನೆ ಮಾಡಲಾಯಿತು. ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಅನ್ನು ಪಡೆದಂತ ಪ್ರಥಮ ನಗರ ಅಂತಂದ್ರೆ, ಏಷ್ಯಾ ಖಂಡದಲ್ಲಿ ಜಲವಿದ್ಯುತ್ ಪಡೆದ ಪ್ರಥಮ ನಗರ ಅಂತಂದ್ರೆ ಏಷ್ಯಾ ಖಂಡದಲ್ಲಿ ಎಕ್ಸಲೆಂಟ್ ಜಪಾನ್ ದೇಶದ ಟೋಕಿಯೋ ನೋಡಿ. ಜಪಾನ್ ದೇಶದ ಟೋಕಿಯೋ. ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಪಡೆದಂತ ಪ್ರಥಮ ನಗರ ಅಂದ್ರೆ ಟೋಕಿಯೋ. ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಪಡೆದ ಪ್ರಥಮ ಸ್ಥಳ ಅಂದ್ರೆ ಕೆಜಿಎಫ್ ರೈಟ್ ಆನ್ಸರ್. ಕೋಲಾರದ ಚಿನ್ನದ ಗಣಿ ಅಂತ ಕರಿತೀವಲ್ಲ, ಆ ಕೋಲಾರದ ಚಿನ್ನದ ಗಣಿ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಅನ್ನು ಪಡೆದಂತ ಪ್ರಥಮ ಸ್ಥಳ ಅಂತೇಳಿ ಗುರುತಿಸ್ತೀವಿ. ಪ್ರಥಮ ಸ್ಥಳ ಇಲ್ಲಿ ನೋಡಿ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಶರಾವತಿ. ಎಷ್ಟು ಸಿಂಪಲ್ ಇದೆ ನೋಡಿ. 9ನೇ ತರಗತಿ ಬುಕ್ನಾಗ ಇದೆ, ಇದು ನಮ್ ಗೌರ್ಮೆಂಟ್ ಬುಕ್ ಇದೆ. ಸೂಪಾ ಆಗಿರಬಹುದು, ನಾಗಜೇರಿ ಆಗಿರಬಹುದು, ಕದ್ರಾ ಆಗಿರಬಹುದು, ಕೊಡಸಳ್ಳಿ ಆಗಿರಬಹುದು, ಕಾಳಿ ನದಿಯಿಂದ ನಿರ್ಮಾಣಗೊಂಡಂತ ಜಲವಿದ್ಯುತ್ ಯೋಜನೆ. ವರಾಹಿ ಆಗಿರಬಹುದು, ಮಾರಿ ಕಣಿವೆ, ವರಾಹಿ ಮತ್ತು ಮಾರಿ ಕಣಿವೆ, ಭದ್ರಾ, ತುಂಗಭದ್ರಾ, ಆಲ್ಮಟ್ಟಿ, ಇವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಜಲವಿದ್ಯುತ್ ಯೋಜನೆಗಳು. ನೆನ್ಪಿಡಿ. ಈಗ ಕಾವೇರಿ ನದಿ ವಿವಾದಗಳಂತೀವಲ್ಲ ನಾವು. ಕಾವೇರಿ ನದಿ ತೆಗೆದುಕೊಂಡ ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಇಲ್ಲೇ ಅದಾವೆ. ಅವೇ ಮಾರ್ಕ್ ಮಾಡಿಬಿಡೋದು 2-3 ಸರಿ ಮಾರ್ಕ್ ಮಾಡಿ. ಇನ್ನು KS ಹೆಚ್ಚುವರಿ ಆದಾಗ ಎಷ್ಟೆಷ್ಟು ನೀರು ಹಂಚಿಕೆ ಮಾಡಿದರು? PCPS ಏನ್ ಕೇಳ್ತಾನೆ, ಈ ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ವಿವಾದ ಇದೆ? ಕರ್ನಾಟಕ, ತಮಿಳುನಾಡು, ಕೇರಳ, ಇದು ಪುದುಚೇರಿ. KS ಏನ್ ಕೇಳ್ತಾನೆ ಅಂದ್ರೆ ಸ್ವಲ್ಪ ಅದರ ಮುಂದುವರೆದ ಭಾಗ ಸಮಿತಿ ಕೇಳ್ತಾನೆ. ಆಮೇಲೆ ನೀರು ಎಷ್ಟು ಹಂಚಿಕೆ ಮಾಡಿದ್ರ ಅಂತ ಕೇಳ್ತಾನೆ, ಅಥವಾ ಯೋಜನೆಗಳನ್ನು ಕೇಳ್ತಾನೆ, ಯಾರ ತೀರ್ಪು ಕೊಟ್ಟರು ಅಂತ ಕೇಳ್ತಾನೆ, ಜಲ ವಿವಾದ ಕಾಯ್ದೆ ಕೇಳ್ತಾನೆ, ಸಂವಿಧಾನದ 262ನೇ ವಿಧಿಯ ಮೇಲೆ ಕ್ವಶನ್ ಕೇಳ್ತಾನೆ.
ತಂಬಾಕಿನಲ್ಲಿರುವಂತ ಮಾದಕ ವಸ್ತು ಯಾವುದು? ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ತಂಬಾಕಿನಲ್ಲಿ ಯಾವ ಮಾದಕ ವಸ್ತು ಇದೆ? ನಿಕೋಸಿಯನ್ ಇದೆ, ನಿಕೋಟಿನ್ ಇದೆ, ನಿಕೇಟಿನ್ ಇದೆ, ನಿಕೋಲ್ಸನ್ ಇದೆ. ಯಾವುದು ಸರಿಯಾದಂತ ಉತ್ತರ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ತಂಬಾಕಿನಲ್ಲಿ ಯಾವ ಮಾದಕ ಇದೆ? ಮಾದಕ ವಸ್ತು. ತಂಬಾಕನ್ನು ನಾವು ಸೇವನೆ ಮಾಡ್ತೀವಲ್ಲ, ಈ ತಂಬಾಕಿನಲ್ಲಿ ಯಾವ ಮಾದಕ ವಸ್ತು ಇದೆ? 85% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಶಬಾಷ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ನಿಕೋಟಿನ್ ಇದೆ ನೋಡಿ. ತಂಬಾಕಿನಲ್ಲಿ ಕಂಡು ಬರತಕ್ಕಂತ ಮಾದಕ ವಸ್ತು ಯಾವ್ದಂದ್ರ ನಿಕೋಟಿನ್ ನೋಡಿ. ತಂಬಾಕಿನಲ್ಲಿ ಕಂಡು ಬರುವಂತ ಮಾದಕ ವಸ್ತು ಯಾವಂದ್ರೆ ನಿಕೋಟಿನ್ ನೋಡಿ. ನಿಕೋಶಿಯಾ ಅನ್ನುವಂತ ವರ್ಗ, ಅದು ಸಸ್ಯ ವರ್ಗದ ಹೆಸರು. ತಂಬಾಕು ಯಾವ ಸಸ್ಯ ವರ್ಗಕ್ಕೆ ಸೇರಿದೆ ಅಂತಂದ್ರೆ ನಿಕೋಶಿಯಾ ಅನ್ನುವಂತ ಸಸ್ಯ ವರ್ಗಕ್ಕೆ ಸೇರಿದೆ. ಇದರಲ್ಲಿ ಕಂಡು ಬರತಕ್ಕಂತ ಒಂದು ಮಾದಕ ವಸ್ತು ಯಾವ್ದಂದ್ರ ನಿಕೋಟಿನ್ ಎಂಬ ಮಾದಕ ವಸ್ತು ಇದೆ. ನಿಕೋಟಿನ್ ಎಂಬ ಮಾದಕ ವಸ್ತು ಇದೆ. ತಂಬಾಕನ್ನ ಧೂಮಪಾನ ಅಂದರೆ ಬೀಡಿ, ಸಿಗರೇಟ್ ಮತ್ತೆ ಸಿಗಾರ, ನಶೆ ಇತ್ಯಾದಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ತಂಬಾಕನ್ನ ಭಾರತಕ್ಕೆ ಪರಿಚಯ ಮಾಡಿದರು. ಇದನ್ನು ಕ್ವಶನ್ ಕೇಳೋಣ. ಭಾರತ ದೇಶಕ್ಕೆ ತಂಬಾಕನ್ನ ಪರಿಚಯ ಮಾಡಿದವರು ಯಾರಂತ ಕೇಳೋಣ. ಭಾರತ ದೇಶದಲ್ಲಿ ತಂಬಾಕನ್ನು ನಿಷೇಧ ಮಾಡಿದಂತ ದೊರೆ ಯಾರು? ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ತಂಬಾಕನ್ನು ನಿಷೇಧ ಮಾಡಿದ ದೊರೆ ಯಾರಂದ್ರೆ ಜಹಾಂಗೀರ್. ಜಹಾಂಗೀರ್ ತಂಬಾಕು ನಿಷೇಧ ಮಾಡಿದ ದೊರೆ ಅಂದ್ರೆ ಜಹಾಂಗೀರ್. ಸರಾಯಿ ನಿಷೇಧ ಮಾಡಿದ ದೊರೆ? ಸರಾಯಿ ನಿಷೇಧ ಮಾಡಿದ ದೊರೆ ಔರಂಗಜೇಬ್. ಸರಾಯಿ ನಿಷೇಧ ಮಾಡಿದ ದೊರೆ ಅಂದ್ರೆ ಔರಂಗಜೇಬ. ತಂಬಾಕು ನಿಷೇಧ ಮಾಡಿದ ದೊರೆ ಯಾರು ಅಂತಂದ್ರೆ ತಂಬಾಕು ನಿಷೇಧ ಮಾಡಿದ ದೊರೆ ಅದು. ಹಾಗಾದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ತಂಬಾಕು ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು? ಎಕ್ಸಲೆಂಟ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಪ್ರಸ್ತುತ ಭಾರತ ದೇಶದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಗುಜರಾತ್. ದೇಶದಲ್ಲಿ ಹೈಯೆಸ್ಟ್ ತಂಬಾಕು ಉತ್ಪಾದನೆ ಮಾಡುವಂತ ರಾಜ್ಯ ಗುಜರಾತ್. ನಂತರ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ. ಭಾರತ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಅದು ರಾಜಮಂಡ್ರಿಯಲ್ಲಿ. ನೆಕ್ಸ್ಟ್ ಕ್ವಶನ್. ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ತಂಬಾಕು ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ಮೈಸೂರು. ಕೊಟ್ಟಿದ್ದಾರೆ ಅದನ್ನ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ತಂಬಾಕು ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವ್ದಂದ್ರ ಮೈಸೂರು. ಮೈಸೂರು ಫಸ್ಟ್ ಇದೆ, ನೆನ್ಪಿಡಿ. ತಂಬಾಕು ಉತ್ಪಾದನೆ ಮಾಡುವಂತ ಕರ್ನಾಟಕ ರಾಜ್ಯದ ಜಿಲ್ಲೆ ಯಾವ್ದಂದ್ರ ಮೈಸೂರು ಪ್ರಥಮ ಸ್ಥಾನದಲ್ಲಿ ಇದೆ. ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವ ಕರ್ನಾಟಕದ ಜಿಲ್ಲೆ ಯಾವುದು? ಧಾರವಾಡ, ಗದಗ, ಹಾವೇರಿ, ವಿಜಯಪುರ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹತ್ತಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಧಾರವಾಡ, ಗದಗ, ಹಾವೇರಿ, ವಿಜಯಪುರ. ಎಕ್ಸಲೆಂಟ್, ವೆರಿ ಗುಡ್. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹತ್ತಿಯನ್ನ ಬಿಳಿಯ ಚಿನ್ನ ಅಂತ ಕರೀತಾರೆ. ಹತ್ತಿಯನ್ನ ಬಿಳಿಯ ಚಿನ್ನ. ಹೈಯೆಸ್ಟ್ ಕಪ್ಪು ಮಣ್ಣಿನಲ್ಲಿ ಉತ್ಪಾದನೆ ಮಾಡುವಂತ ಬೆಳೆ ಇದು. ಕಪ್ಪು ಮಣ್ಣಿನಲ್ಲಿ ಗರಿಷ್ಠ ಉತ್ಪಾದನೆ ಮಾಡುವಂತ ಬೆಳೆ ಯಾವ್ದಂದ್ರೆ ಹತ್ತಿ. ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ಹಾವೇರಿ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬ್ಲಾಕ್ ಸಾಯಿಲ್ ಇರೋದು ಹಾವೇರಿಯಲ್ಲಿ ನೋಡಿ. ಹಾವೇರಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್. ಹಾವೇರಿ ಹತ್ತಿ ಉತ್ಪಾದನೆ ಮಾಡುವುದರಲ್ಲಿ ಮೊದಲ ಸ್ಥಾನದಲ್ಲಿದೆ. ಬೆಳೆಯುವ ಪ್ರದೇಶಗಳು ರಾಜ್ಯದಲ್ಲಿ ಹತ್ತಿ ಉತ್ಪಾದನೆ ಪ್ರಮುಖ ಜಿಲ್ಲೆಗಳೆಂದರೆ ಹಾವೇರಿಯಲ್ಲಿ ಬೆಳಿತೀವಿ, ನಮ್ಮ ಕರ್ನಾಟಕದ ಧಾರವಾಡದಲ್ಲಿ ಬೆಳಿತೀವಿ, ಗದಗದಲ್ಲಿ ಬೆಳಿತೀವಿ, ಮೈಸೂರದಲ್ಲಿ ಬೆಳಿತೀವಿ, ಬಳ್ಳಾರಿ, ರಾಯಚೂರು, ಕಲಬುರಗಿ, ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ, ಕೊಪ್ಪಳ, ವಿಜಯಪುರ, ಹಾವೇರಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹತ್ತಿ ಬೆಳೆಯುವಂತ ಜಿಲ್ಲೆ ಅಂದ್ರೆ ಅದು ಹಾವೇರಿ ಜಿಲ್ಲೆ. ಕರ್ನಾಟಕ ರಾಜ್ಯದ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಕರ್ನಾಟಕ ರಾಜ್ಯ ಹತ್ತಿ ಬೆಳೆಗಾರರನ್ನ ಅಭಿವೃದ್ಧಿ ಮಾಡುವಂತ ಸಲುವಾಗಿ 2008ರಿಂದ 2013ರವರೆಗೆ, 2014ರಿಂದ 2019ರವರೆಗೆ ಸುವರ್ಣ ಜವಳಿ ನೀತಿ ಅನ್ನುವಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಹತ್ತಿಯ ಬೆಳೆಗಾರರನ್ನ ಅಭಿವೃದ್ಧಿ ಮಾಡುವಂತ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಹಾಗಾದ್ರೆ ಭಾರತದ ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಹತ್ತಿ ಸಂಶೋಧನಾ ಕೇಂದ್ರ ನಾಗ್ಪುರದಲ್ಲಿದೆ ನೋಡಿ. ನಾಗಪುರದಲ್ಲಿ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಭಾರತದ ಹತ್ತಿ ಸಂಶೋಧನಾ ಕೇಂದ್ರ ಇದೆ. ಇಡೀ ದೇಶದಲ್ಲಿ ಹೈಯೆಸ್ಟ್ ಹತ್ತಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಇಡೀ ದೇಶದಲ್ಲಿ ಹೈಯೆಸ್ಟ್ ಹತ್ತಿ ಉತ್ಪಾದನೆ ಮಾಡುವ ರಾಜ್ಯ, ದೇಶದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. ಹೈಯೆಸ್ಟ್ ಹತ್ತಿ ಬಟ್ಟೆ ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಮಹಾರಾಷ್ಟ್ರ.
ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದ ರಾಜ್ಯ ಅಂದ್ರೆ ತಮಿಳುನಾಡು. ವ್ಯತ್ಯಾಸ. ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದ ರಾಜ್ಯ ಅಂದ್ರೆ ತಮಿಳುನಾಡು. ಹೈಯೆಸ್ಟ್ ಹತ್ತಿ ಬಟ್ಟೆ ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಗುಜರಾತ್. ಉತ್ತರ ಭಾರತ ಮ್ಯಾಂಚೆಸ್ಟರ್, ಕಾನ್ಪುರ. ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಕೊಯಮತ್ತೂರ. ಪಶ್ಚಿಮ ಭಾರತ ಮ್ಯಾಂಚೆಸ್ಟರ್ ಅಹಮದಾಬಾದ. ಪೂರ್ವ ಭಾರತ ಮ್ಯಾಂಚೆಸ್ಟರ್ ಕಲ್ಕತ್ತಾ. ಭಾರತದ ಮ್ಯಾಂಚೆಸ್ಟರ್ ಮುಂಬೈ. ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಇದನ್ನು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇವೆ, ನೆನ್ಪಿಡಿ. ಕೆಳಗಿನ ಯಾವ ನದಿ ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ ಅಂತ. ಈ ಕೆಳಗಿನ ಯಾವ ನದಿ ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ? ಕೃಷ್ಣಾ ನದಿ, ಕಾವೇರಿ ನದಿ, ಪೆನ್ನಾರ ನದಿ, ಕಾಳಿ ನದಿ. ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ ಅಂದ್ರೆ ಎಲ್ಲವೂ ಕೂಡ ಏನಾಗ್ತಾವ ಅಂದ್ರೆ ಪಶ್ಚಿಮ ಅಭಿಮುಖವಾಗಿ ಹರಿತಾವ ಅಂತ. ಪಶ್ಚಿಮ ಅಭಿಮುಖವಾಗಿ ಹರಿಯುತ್ತವೆ, ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ. ಕೃಷ್ಣಾ ನದಿ, ಕಾವೇರಿ ನದಿ, ಪೆನ್ನಾರ ನದಿ, ಕಾಳಿ ನದಿ. ಯಾವ ನದಿ ಹರಿಯಂಗಿಲ್ಲ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಡಿ ಸರಿಯಾದಂತ ಉತ್ತರ. ಕಾಳಿ ನದಿ ರೈಟ್ ಆನ್ಸರ್ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಕಾಳಿ ನದಿ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವಂತ ಪ್ರಧಾನವಾದ ನದಿಗಳಲ್ಲಿ ಕಾಳಿ ನದಿ ಅತ್ಯಂತ ಮುಂಚೂಣಿ ಅನಿಸ್ತದೆ. ಮಹದಾಯಿ ಆಗಿರಬಹುದು. ಇವೆಲ್ಲ ನೋಡಿ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಅಂತ ಗುರುತಿಸ್ತೀವಿ. ಇವೆಲ್ಲ ಪೂರ್ವಕ್ಕೆ ಹರಿಯುವ ನದಿಗಳು. ಕೃಷ್ಣಾ ನದಿ ಆಗಿರಬಹುದು, ಕಾವೇರಿ ಆಗಿರಬಹುದು, ಪೆನ್ನಾರ್ ಆಗಿರಬಹುದು, ಪಾಲಾರ್ ಆಗಿರಬಹುದು. ನದಿಗಳೇನ ಮಾಡ್ತಾವ ಅಂದ್ರೆ ಪೂರ್ವಕ್ಕೆ ಹರಿಯುವಂತ ನದಿಗಳು. ಪೂರ್ವಕ್ಕೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವ ಅಂತಂದ್ರೆ ಫೇಮಸ್ ಮಹದಾಯಿ. ಪಶ್ಚಿಮಕ್ಕೆ ಹರಿತದ. ಕಾಳಿ ಪಶ್ಚಿಮಕ್ಕೆ ಹರಿತದೆ. ಶರಾವತಿ ಮತ್ತೆ ನೇತ್ರಾವತಿ ಇವೆಲ್ಲ ಪಶ್ಚಿಮಕ್ಕೆ ಹರಿಯುವ ನದಿಗಳು ಫೇಮಸ್ ಇವು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳದಾವೆ? 6, 7, 8, 10. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು ನದಿ ವ್ಯವಸ್ಥೆಗಳದಾವೆ? ಯಾರು ರೆಗ್ಯುಲರ್ ಕ್ಲಾಸ್ಗೆ ಅಟೆಂಡ್ ಆಗಿರಲ್ಲ ಅವ್ರು ಮಾತ್ರ ಆನ್ಸರ್ ಮಾಡಿದ್ದೀರಿ. ಬಹಳ ಸಿಂಪಲ್ ಅನ್ನಿಸ್ತವೆ, ಆದ್ರೂ ಮಾರ್ಕ್ಸ್ ಮಿಸ್ ಆಗ್ತವೆ. ನೆನ್ಪಿಡಿ, ಸರಿಯಾದಂತ ಉತ್ತರ ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಗಳದ ನೋಡಿ. ಸರ್ ಯಾವ ರೀತಿ ತೊಡೆ ಮಂದಿದಾರ? ಒಂದು 10% ಜನ ಇವತ್ತೇ ಫಸ್ಟ್ ಟೈಮ್ ಕೇಳಿರಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳದಾವ ಅಂತ ಹೇಳಿ. ಇವತ್ತೇ ಫಸ್ಟ್ ಕೇಳಿರ್ತಕ್ಕಂಥದ್ದು. ತಪ್ಪಿಲ್ಲ, ಅವುಗಳನ್ನು ಕಲಿಯೋಣ ಚೆನ್ನಾಗಿ ಒಂದೊಂದು ನದಿಗಳನ್ನ. 7,500 ಜನ ಇವತ್ತು ಕ್ಲಾಸ್ಗೆ ಅಟೆಂಡ್ ಆಗಿದ್ದಾರೆ. ನಂದೇನೂ ಇಲ್ಲ, ಎಲ್ಲವೂ ನಿಮ್ಮದೇ. ನಾ ಹೇಳಿ ನಾನು ನಿಮ್ಮ ಸಲುವಾಗಿ ನಾನು ನಿಮ್ಗೆ ಸೇವೆಯನ್ನು ಮಾಡ್ತೀನಿ. ನೀವೆಲ್ಲ ಅವ್ರನ್ನ ಕರ್ಕೊಂಡ್ ಬರುವಂತ ಪ್ರಯತ್ನ ನೀವು ಮಾಡ್ತೀರಿ. ನಾವು 7,500 ಜನ ಬಂದಾರಂತೇಳಿ ಖುಷಿ ಪಡುವಂತ ವಿಚಾರನೂ ಇಲ್ಲ, ನಾವು ಕಡಿಮೆ ಅದಾರ ಅಂತೇಳಿ ದುಃಖ ಪಡುವಂತ ವಿಚಾರನೂ ಇಲ್ಲ. ನಮ್ಮ ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ನಾವು ಮಾಡೋಣ. ನಮ್ಮ ಪ್ರಾಮಾಣಿಕವಾಗಿರುವಂತ ಪ್ರಯತ್ನ, ನೀವು ನಿಮ್ ಪ್ರಾಮಾಣಿಕವಾದ ಪ್ರಯತ್ನ ನೀವು ಮಾಡ್ತೀರಿ. ಏನಿಲ್ಲ, ನೀವು ನಮ್ಗೆ ಇಷ್ಟೆಲ್ಲ ನೀವು ಪ್ರೀತಿ ತೋರಿಸಿದ್ರೆ ನಮ್ ಜವಾಬ್ದಾರಿ ಸಂಖ್ಯೆ ಜಾಸ್ತಿ ಆಗ್ತದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಮ್ ಜವಾಬ್ದಾರಿ, ನಮ್ಮ ಮ್ಯಾಗ ನಂಬಿಕೆ ಇದೆಯಪ್ಪ, ನಂಬಿಕೆ ಆದಂದ್ರೆ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ಜವಾಬ್ದಾರಿ ಬರ್ತದೆ ಅಷ್ಟೇ. ಎಸ್, ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಗಳದ ಅಂತ ಹೇಳಿದೆ. ಆ 7 ನದಿ ವ್ಯವಸ್ಥೆಗಳು ಯಾವ ಅಂತಂದ್ರೆ, ಒಂದು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಕೃಷ್ಣಾ ನದಿ ಹರಿತದೆ. ಕೃಷ್ಣಾದ ಒಂದು ನದಿ ವ್ಯವಸ್ಥೆ. ಎರಡನೇದ್ದು ಯಾವುದು? ಕಾವೇರಿ. ಮೂರನೇದ್ದು ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ, ಕಾವೇರಿ, ಮತ್ತೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಮತ್ತೆ ಗೋದಾವರಿ. ನಂದಿದುರ್ಗ ನದಿ ವ್ಯವಸ್ಥೆ. ಉತ್ತರ ಪಿನಕಾನಿ, ದಕ್ಷಿಣ ಪಿನಕಾನಿ. ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ನದಿ ವ್ಯವಸ್ಥೆಗಳಂದ್ರೆ 7 ನದಿ ವ್ಯವಸ್ಥೆಗಳದಾವೆ. ಮತ್ತೆ ನೀವು ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನ ಎಲ್ಲಾನು ಕೌಂಟ್ ಮಾಡಂಗಿಲ್ಲ. ಪಶ್ಚಿಮಕ್ಕೆ ಹರಿಯುವ ಸರ್ ಮತ್ತ
ಮತ್ ಸರ್ ಗೋದಾವರಿ, ಕೆಲವ್ರು ಗೋದಾವರಿ ಇಲ್ಲ ಅಂತಾರೆ. ಗೋದಾವರಿ ನಮ್ಮ ರಾಜ್ಯದಾಗ ಹರಿದದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋದಾವರಿ ನದಿ ಹರಿದದೆ. ಗೋದಾವರಿ ನದಿಯ ಉಪನದಿ ಆಗಿರುವಂತ ಮಾಂಜರ ನದಿ ಸಂಚಯನಗೊಂಡಿಲ್ಲ. ಮಾಂಜರ ನದಿ, ಮತ್ತೆ ಕಾರಂಜ ಜಲಾಶಯ, ಹೌದಾ ಅಲ್ಲೋ? ಗೋದಾವರಿ ನದಿ ವ್ಯವಸ್ಥೆ ಹರಿದದೆ. ಕೃಷ್ಣ, ಕಾವೇರಿ, ಪಶ್ಚಿಮ ಕರಿಯುವ ನದಿಗಳು, ನಂದಿದುರ್ಗ ವ್ಯವಸ್ಥೆ, ಉತ್ತರ ಪಿನಕಾನಿ, ದಕ್ಷಿಣ ಪಿನಕಾನಿ. ಹಾಗಾದ್ರೆ ಈ ಕೆಳಗಿನ ಯಾವ ನದಿ ವ್ಯವಸ್ಥೆ ರೇಡಿಯಲ್ ರಿವರ್ ಸಿಸ್ಟಮ್ ಅನ್ನು ಹೊಂದಿದೆ? ರೇಡಿಯಲ್ ರಿವರ್ ಸಿಸ್ಟಮ್ ಎಕ್ಸಲೆಂಟ್. ನಂದಿದುರ್ಗ ನದಿ ವ್ಯವಸ್ಥೆ ನೋಡಿ, ನಂದಿದುರ್ಗ ನದಿ ವ್ಯವಸ್ಥೆ ಇದೆಯಲ್ಲ, ಅದು ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ವೃತ್ತಾಕಾರವಾಗಿ ಈ ತರ ಬೆಟ್ಟ ಇದೆ, ಅದು ಆ ಬೆಟ್ಟದ ಸುತ್ತಲೂ ಬೇರೆ ಬೇರೆ ದಿಕ್ಕುಗಳಿಗೆ ಒಂದೊಂದು ನದಿ ಹರಿತವೆ. ಈ ದಿಕ್ಕಿ ಒಂದು ನದಿ ಹರಿತದೆ, ಈ ದಿಕ್ಕಿ ಒಂದು ನದಿ ಹರಿತದೆ, ಈ ದಿಕ್ಕಿ ಒಂದು ನದಿ ಹರಿತದೆ. ಈ ತರ ನಮ್ಮ ದೇಶದಲ್ಲಿ ಇನ್ನೊಂದು ದೊಡ್ಡದಿದೆ. ನಮ್ಮ ದೇಶದಲ್ಲಿ ಅತಿ ದೊಡ್ಡ ನದಿ ರೇಡಿಯಲ್ ರಿವರ್ ಸಿಸ್ಟಮ್ ಯಾವುದು? ಎಕ್ಸಲೆಂಟ್, ಅಮರಕಂಟಕ. ರೈಟ್ ಆನ್ಸರ್ ನೋಡಿ, ಅಮರಕಂಟಕದಲ್ಲಿ 3 ನದಿಗಳು ಒಂದು ದಿಕ್ಕಿಗೆ ಹೋಗ್ತವೆ. ಒಂದು ಕಡೆ ಅಮರಕಂಟಕ ಸೋನು ನದಿ ಹರಿತದೆ. ಇದು ಸೋನು ನದಿ ಅನ್ಕೊಳ್ಳೋಣ. ಇದು ಯಾವ ನದಿ? ಇದು ಚಂಬಲ್ ನದಿ. ಇದು ಯಾವ್ದು? ಇದು ನರ್ಮದಾ. ಎಕ್ಸಲೆಂಟ್, ನರ್ಮದಾ, ಚಂಬಲ್, ಸೋನ್, ನರ್ಮದಾ, ಈ 3 ನದಿ ವ್ಯವಸ್ಥೆಗಳನ್ನ ಕಾಣ್ತೀವಿ. ಅಂದ್ರೆ ಒಂದೇ ಬೆಟ್ಟದಲ್ಲಿ ಹುಟ್ಟಿ ಬೇರೆ ಬೇರೆ ದಿಕ್ಕುಗಳಿಗೆ ಹರಿತಾ ಇದ್ದಾರೆ. ಅದನ್ನ ವೃತ್ತಾಕಾರವಾಗಿರುವಂತ ನದಿ ವ್ಯವಸ್ಥೆ ಶ್ರೇಣಿ ಅಂತ ಕರೀತಾರೆ, ಅಥವಾ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಸುಮಾರು ಒಂದು 5 ರಿಂದ 6 ಅದಾವ ಇಂಥವು. ಬಟ್ ಫೇಮಸ್ ಯಾವಂದ್ರೆ ಅಮರಕಂಟಕ ನದಿ ವ್ಯವಸ್ಥೆ ಆಗಿರಬಹುದು. ಕರ್ನಾಟಕ ರಾಜ್ಯದಲ್ಲಿ ನಂದಿದುರ್ಗ ನದಿ ವ್ಯವಸ್ಥೆ ಆಗಿರಬಹುದು. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟಂದ್ರೆ 7 ನದಿ ವ್ಯವಸ್ಥೆಗಳು ಕಂಡು ಬರ್ತವೆ. ಕಳೆದ ಕ್ಲಾಸ್ ನಲ್ಲಿ ನಾವು ಅರಣ್ಯ ಸಂಪನ್ಮೂಲಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆವು. ಅರಣ್ಯ ಸಂಪನ್ಮೂಲಗಳಲ್ಲಿ ಇಲ್ಲಿವರೆಗೆ ಹೈಯೆಸ್ಟ್ ಕೇಳಿದಂತ ಪ್ರಶ್ನೆ ಯಾವ್ದಂದ್ರೆ ಮ್ಯಾಂಗ್ರೋವ್ಸ್ ಅರಣ್ಯದ ಮೇಲೆ ಕ್ವಶನ್ ಆಗಿದೆ ನೋಡಿ. ಒಂದು ನಿತ್ಯ ಹರಿದ್ವರ್ಣ ಕಾಡುಗಳ ಮೇಲೆ ಕೇಳಿದ್ದಾನೆ. ಇನ್ನೊಂದು ಅರಣ್ಯ ಯಾವ್ದಂದ್ರೆ ಮ್ಯಾಂಗ್ರೋವ್ಸ್ ಅರಣ್ಯ ಎಲ್ಲಿ ಕಂಡು ಬರ್ತದಂದ್ರೆ ನದಿ, ಬೆಟ್ಟ, ಗುಡ್ಡಗಳ ಅಂದ್ರೆ ನದಿ, ಸಾಗರ, ಸಮುದ್ರ ದಂಡೆಗಳಲ್ಲಿ ಕಂಡು ಬರುವಂತ ಅರಣ್ಯ. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಎಲ್ಲಿದೆ? ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಕುಂದಾಪುರ. ಕರೆಕ್ಟ್ ಆನ್ಸರ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ, ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಎಲ್ಲಿದೆ ಅಂತ ಕ್ವಶನ್ ಆಗಿದೆ. 53% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಎಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವಂತ ಏಕೈಕ ಸ್ಥಳ. ಯಾವ ಬೇಕಾದ ಗ್ರೂಪ್ ಸಿ ಇರಲಿ, KPSC ಎಕ್ಸಾಮ್ ಇರಲಿ, PSI ಇರಲಿ, ಬೇಕಾದಲ್ಲಿ ತನಕ ಕೇಳಿದ್ರೆ ಅದೇ ಕೇಳಬೇಕು. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವಂತ ಏಕೈಕ ಸ್ಥಳ ಯಾವ್ದಂತ ಕ್ವಶನ್ ಕೇಳಿದ್ದಾನೆ. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವಂತ ಏಕೈಕ ಸ್ಥಳ ಯಾವ್ದಂದ್ರೆ ಅದು ಕುಂದಾಪುರ. ಹಾಗಾದ್ರೆ ಮ್ಯಾಂಗ್ರೋವ್ಸ್ ಅರಣ್ಯ ಭಾರತ ದೇಶದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಇದಾವೆ? ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವಂತ ದೇಶ ಅಂದ್ರೆ ಭಾರತ. ನೆನ್ಪಿಡಿ, ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವಂತ ದೇಶ ಭಾರತ ದೇಶದಲ್ಲಿ ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ. ಎಲ್ಲಿದೆ ಮ್ಯಾಂಗ್ರೋವ್ಸ್ ಅರಣ್ಯ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ನದಿ, ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಆ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರುವಂತ ಅರಣ್ಯ ಇದೆಯಲ್ಲ ಅದನ್ನ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇದೆಲ್ಲ ಮ್ಯಾಂಗ್ರೋವ್ಸ್ ಅರಣ್ಯ. ಈ ಭಾಗ ಇಲ್ಲಿ ಕಂಡು ಬರುವಂತ ಮರಗಳು ಯಾವಂದ್ರೆ ಸುಂದರಿ ಮರಗಳು ಅಂತ ಕರಿತೀವಿ. ಸುಂದರಿ ಮರಗಳು ಮತ್ತು ಬೆಂಡಿ ಮರಗಳು ಫೇಮಸ್. ಆ ಸುಂದರಿ ಮರಗಳು ಹೈಯೆಸ್ಟ್ ಕಂಡು ಬರುವುದರಿಂದ ಈ ಒಂದು ಮುಖಜ ಭೂಮಿ ಇದೆಯಲ್ಲ, ಆಕ್ಚುಲಿ ಇದರ ಮೂಲ ಹೆಸರೇನು ಗೊತ್ತಾ? ಗಂಗಾ ನದಿ ಮುಖಜ ಭೂಮಿ. ಅದು ಆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರುವ ಮರಗಳು ಯಾವಂದ್ರ ಸುಂದರಿ ಮರಗಳು. ಆದ್ದರಿಂದ ಇದನ್ನ ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಯಾವ ನದಿ ಮುಖಜ ಭೂಮಿಯನ್ನು ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಕರಿತೀವಿ ಅಂತಂದ್ರೆ ಇದು ಆಗಲ್ಲ. ಸುಂದರ್ಬನ್ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರುವಂತ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಹೊಂದಿರುವಂತ ಸ್ಥಳ ಇಡೀ ಜಗತ್ತಿನಲ್ಲಿ. ಮ್ಯಾಂಗ್ರೋವ್ಸ್ ಅರಣ್ಯ ಅಂದ್ರೆ ಏನು? ಇದು ಸಾಲ್ಟ್, ಎಲ್ಲೆಲ್ಲಿ ಉಪ್ಪು ನೀರು ಇರ್ತದಲ್ಲ, ಆ ಉಪ್ಪು ನೀರಿನಲ್ಲಿ ಅರಣ್ಯ ಕಂಡು ಬರ್ತದೆ ಈ ಮ್ಯಾಂಗ್ರೋವ್ಸ್ ಅರಣ್ಯ. ಮತ್ತೆ ಈ ಅರಣ್ಯದ ಇನ್ನೊಂದು ವಿಶೇಷ ಏನಂತಂದ್ರೆ
ಮ್ಯಾಗ ಅರಣ್ಯ ಇರ್ತದೆ, ಕೆಳಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇರ್ತದೆ. ಹಾಗಾದ್ರೆ ಮ್ಯಾಂಗ್ರೋವ್ಸ್ ಅರಣ್ಯದಲ್ಲಿ ಕಂಡು ಬರುವ ಅತ್ಯಂತ ಪ್ರಧಾನವಾದ ಪ್ರಾಣಿ ಯಾವುದಂತ ಒಂದ್ಸರಿ ಕ್ವಶನ್ ಕೇಳಿ. ಪ್ರಧಾನವಾಗಿರುವಂತ ಪ್ರಾಣಿ ಮ್ಯಾಂಗ್ರೋವ್ಸ್ ಅರಣ್ಯದಲ್ಲಿ ಹುಲಿ, ಆನೆ, ಸಿಂಹ, ಮೊಸಳೆ. ಮ್ಯಾಂಗ್ರೋವ್ಸ್ ಫಾರೆಸ್ಟ್ ದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಪ್ರಾಣಿ ಇದೆ. ಇಲ್ಲಿ ಯಾವ ಪ್ರಾಣಿ ಇದೆ? ಶಬಾಷ್, 60% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸರಿಯಾದಂತ ಉತ್ತರ ಮೊಸಳೆ ರೈಟ್ ಆನ್ಸರ್. ನೋಡಿ, ಮ್ಯಾಂಗ್ರೋವ್ಸ್ ಫಾರೆಸ್ಟ್ ದಲ್ಲಿ ಕಂಡು ಬರುವಂತ ಅತ್ಯಂತ ಪ್ರಧಾನವಾಗಿರುವಂತ ಪ್ರಾಣಿ ಯಾವ್ದಂದ್ರೆ ಮೊಸಳೆ. ಹುಲಿಗಳೆಲ್ಲರೂ ನೀರಾಗಿರ್ತಾವನು? ನೀರಂತ ಹೇಳ್ತೀನಿ, ಸಾಲ್ಟ್ ನೀರ್ ಅಂತ ಹೇಳ್ತೀನಲ್ಲ. ಹುಲಿ, ಆನಿ, ಸಿಂಹ ಹೋಗಿ ನೀರಾಗ ಕುಂದಿರ್ತಾವ ಹೋಗ್ಯವು. ಅವು ಎಲ್ಲಿ ಇರ್ತಾವಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರ್ತವೆ. ಎವರ್ಗ್ರೀನ್ ಫಾರೆಸ್ಟ್ ಅಂತ ಏನ್ ಕರಿತೀವಲ್ಲ, ಯಾರು ಅಸಹ್ಯನವರು ನಾಯಕ ಸಮೇಡಿನಿ, ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರುತ್ತವೆ. ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರೀತಾರೆ. ಆ ಎವರ್ಗ್ರೀನ್ ಫಾರೆಸ್ಟ್ ದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಆ ಒಂದು ಏನಪ್ಪಾ ಅಂತಂದ್ರೆ ಹುಲಿಗಳಾಗಲಿ, ಆನೆಗಳಾಗಲಿ, ಸಿಂಹಗಳು ಕಂಡು ಬರ್ತವೆ. ಬಟ್ ಮೊಸಳೆ ಕಂಡು ಬರಂಗಿಲ್ಲ. ಮೊಸಳೆ ಯಾವಾಗಲೂ ಎಲ್ಲಿರ್ತದೆ ಅಂದ್ರೆ ನೀರಾಗಿರುತ್ತದೆ. ನೀರಾಗ ಕಂಡು ಬರುವಂತ ಗಿಡಗಳು ಯಾವ ಅಂತಂದ್ರೆ ಅದು ಮ್ಯಾಂಗ್ರೋವ್ಸ್ ಅರಣ್ಯ ಅಂತ ಕರಿತೀವಿ. ಮ್ಯಾಂಗ್ರೋವ್ಸ್. ಮತ್ತು ಬೈತಾರ ಕನ್ನಿಕ ಇದೆಯಲ್ಲ, ಮತ್ತ ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂತದ್ದು. ಪಶ್ಚಿಮ ಬಂಗಾಳದ ಸುಂದರ್ಬನ್, ಒಡಿಶಾ ರಾಜ್ಯದಲ್ಲಿ ಬೈತಾರ ಕನ್ನಿಕ. ಬೈತಾರ ಕನ್ನಿಕ, ಬೈತಾರ ಕನ್ನಿಕ, ಬೈತಾರ ಕನ್ನಿಕ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಮೊಸಳೆಗಳದಾವೆ. ಒಂದು ಅಂದಾಜದ ಪ್ರಕಾರ 88,000 ಮೊಸಳೆಗಳದಂತ. 88,000 ಮೊಸಳೆಗಳು ಇಡೀ ಭಾರತ ದೇಶದಲ್ಲಿ ಗರಿಷ್ಠ ಮೊಸಳೆಗಳನ್ನು ಹೊಂದಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರೆ ಬೈತಾರ ಕನ್ನಿಕ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ. ಆ ಸರೌಂಡದಲ್ಲಿ ಕಂಡು ಬರುವಂತ ಮೊಸಳೆಗಳ ಸಂಖ್ಯೆ ಎಷ್ಟಂದ್ರೆ 88,000 ಮೊಸಳೆಗಳು ಅಂತೇಳಿ. ಅಲ್ಲ, ಯವ್ವ ಅಂದ್ರು ಬಿಡಂಗಿಲ್ಲ, ಯಪ್ಪ ಅಂದ್ರು ಬಿಡಂಗಿಲ್ಲ. ಒಂದ್ ಸರಿ ಹಬ್ಬಕ್ ಅಂದ್ರೆ ಟಿಫಿನ್ ಆಯ್ತು ಅಂದಂಗೆ ಅವು ಮರಿಗಳಂತಿರ್ತಾವ. ಮಮ್ಮಿ ಯಾರ ಬಂದ್ರ ಟಿಫಿನ್ ನಮ್ಮ ಟಿಫಿನ್ ತೊಗೊಂಡೇ ಬಿಡಮ್ಮಂತಾವ್. ಸಣ್ಣ ಸಣ್ಣ ಮರಿಗಳು ಕಪ್ಪನೆ ಹಿಡಿದು ಬಿಡ್ತಾವ. ರಿಯಲ್ ಶಿಲ್ಪಿ ಯಾವಾಗ ಸ್ಟಾರ್ಟ್ ಆಗ್ತದೆ? ಎಸ್, ಬೈತಾರ ಕನ್ನಿಕ ರಾಷ್ಟ್ರೀಯ ಉದ್ಯಾನವನ. ಹಿಂಗೆ ಕೇಳಿದ್ದಾನೆ ಕ್ವಶನ್. ಬೈತಾರ ಕನ್ನಿಕ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಫೇಮಸ್ ಆಗಿದೆ ಅಂತ ಕೇಳೋಣ. ಮೊಸಳೆಗಳಿಗೆ ಫೇಮಸ್ ಆಗಿದೆ. ಬೈತಾರ ಕನ್ನಿಕ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ಅರಣ್ಯ ಯಾವ್ದಂತ ಕೇಳಿದ್ದಾನೆ? ಮ್ಯಾಂಗ್ರೋವ್ಸ್ ಫಾರೆಸ್ಟ್. ನೋಡಿ, ಅರಣ್ಯದ ಮೇಲೆ ಕ್ವಶನ್ ಕೇಳಿದ್ದಾನೆ. ನಿತ್ಯ ಹರಿದ್ವರ್ಣ ಕಾಡುಗಳು ಇರಬೇಕು, ಅಲ್ಫೈನ್ ಸಸ್ಯವರ್ಗನ ಇರಬೇಕು, ಎಲೆ ಉದುರು ಸಸ್ಯವರ್ಗನ ಇರಬೇಕು. ಈ ಮೂರನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸಾಕಷ್ಟು ಬಾರಿ ಎಕ್ಸಾಮ್ ಕೇಳೇನ ಅದನ್ನು. ಎಕ್ಸಲೆಂಟ್. ನಮದಪ್ ರಾಷ್ಟ್ರೀಯ ಉದ್ಯಾನವನ. ಇದೇ ನಮದಪ್ ರಾಷ್ಟ್ರೀಯ ಉದ್ಯಾನವನ. ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದಲ್ಲ ನಮದಪ್. ನಮದಪ್. ಈ ನಮದಪ್ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಏನು ಅಂತಂದ್ರೆ ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇದೆ, ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ಈ ಅರಣ್ಯದಲ್ಲಿ, ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಲೆ ಉದುರು ಸಸ್ಯವರ್ಗವು ಕಂಡು ಬರ್ತವೆ. ಎಲೆ ಉದುರು ಸಸ್ಯವರ್ಗ, ನಿತ್ಯ ಹರಿದ್ವರ್ಣ ಕಾಡುಗಳು, ಮತ್ತೆ ಆಲ್ಫೈನ್ ಸಸ್ಯವರ್ಗ. ಪರ್ವತ ವಲಯದಲ್ಲಿ ಸೂಚಿಪರ್ಣ. ಆ ಎಲೆಗಳ ಹೆಂಗಿರುತ್ತೆ ಒಂದು ಸೂಜಿ ಆಕಾರದಲ್ಲಿ ಇರ್ತವೆ. ಎಲೆಗಳು ಸೂಜಿ ಆಕಾರದಲ್ಲಿ, ಎಲೆಗಳು ನೋಡಕ್ ಅದು ಮುಣಚಾಗಿ ಸೂಜಿ ಆಕಾರದಲ್ಲಿ ಇರ್ತವೆ, ಡಬ್ಬಣದ ಆಕಾರದಲ್ಲಿ. ನಾವು ನೋಡ್ಲಕ್ ಎಲೆಗಳು ನೋಡಿ ಅದು ಯಾಕಂದ್ರೆ ಇದು ಬೀಳ್ತಿರ್ತಾವ ಅಲ್ಲಿ. ಏನಪ್ಪಾ ಅಂತಂದ್ರೆ ಮಂಜಿನ ಹನಿಗಳು ಬೀಳ್ತಿರ್ತವೆ ಅಲ್ಲ. ಆ ಮಂಜಿನ ಹನಿಗಳು ಬೀಳುವುದರಿಂದ ಆ ಸೂಜಿ ಆಕಾರದಲ್ಲಿ ಕಂಡು ಬರ್ತವೆ. ಪಾಪಸ್ ಕಳ್ಳಿ ಅಲ್ಲ. ಆ ಎಲೆಗಳು ಹೆಂಗಿರ್ತಾವ ಅಂದ್ರೆ ಸೂಜಿ ಆಕಾರದಲ್ಲಿ ಇರ್ತಾವ. ಆ ಉದ್ದೇಶಕ್ಕಾಗಿ ಸೂಚಿಪರ್ಣ ಸಸ್ಯವರ್ಗ ಅಂತ ಕರಿತೀವಿ. ಸೂಚಿಪರ್ಣ ಸಸ್ಯವರ್ಗ. ಯಾರ ಗುದ್ದಲಿ ಆಕಾರದಲ್ಲಿ, ಗುದ್ದಲಿ ಹಾಕಲ್ಲಿ ಸೂಚಿಪರ್ಣ ಅರಣ್ಯ ಅಂತ ನಾ ಹೇಳ್ತೀನಿ. ಸೂಜಿ ಆಕಾರದಲ್ಲಿ ಅಥವಾ ಡಬ್ಬಣದ ಆಕಾರದಲ್ಲಿ ಕಂಡು ಬರುತ್ತವೆ. ಸಲಿಕೆ ಯಾರ ನೋಡ್ತದ ಒಳಗೆ. ನೋಡಿ, ಒಟ್ಟಾರೆಯಾಗಿ ಈ ನಮದಪ್ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ನಮದಪ್ ರಾಷ್ಟ್ರೀಯ ಉದ್ಯಾನವನ 3 ತರದ ಅರಣ್ಯಕ್ಕೆ ಫೇಮಸ್ ಆಗಿದೆ. ಅವ್ ಪಾಪ ಯಾರು ಹೊಸ ಬರುತ್ತ ಗುದ್ದಲಿ ಪದಲಿ ಏನಿದೆ, ಗುದ್ದಲಿ ಸಲಿಕೆ ಅಂದ್ರ ಅನವತ್ತ ಕಲ್ಪನೆ ಮಾಡ್ಕೊಳ್ಳೋರು ನೀವು. ಈ ಒಡಿಶಾ ರಾಜ್ಯದಲ್ಲಿ ನೋಡಿ, ಮ್ಯಾಂಗ್ರೋವ್ಸ್ ಅರಣ್ಯದ ವಿಶೇಷ ಏನಂತಂದ್ರೆ ಪಶ್ಚಿಮ ಬಂಗಾಳದ ಸುಂದರ್ಬನ್, ಒಡಿಶಾ ರಾಜ್ಯದ ಬೈತಾರ ಕನ್ನಿಕ, ಮತ್ತೆ ತಮಿಳುನಾಡಿನಲ್ಲಿ ಅರಣ್ಯ ಕಂಡು ಬರ್ತದೆ. ತಮಿಳುನಾಡಿನ ಯಾವ ಸ್ಥಳದಲ್ಲಿ? ತಮಿಳುನಾಡಿನ ಯಾವ ಸ್ಥಳದಲ್ಲಿ ಅರಣ್ಯ ಕಂಡು ಬರ್ತದೆ? ಇದು ಕ್ವಶನ್ ಕೇಳಿದ್ದಾನೆ. ತಮಿಳುನಾಡಿನ ಯಾವ ಪ್ರದೇಶದಲ್ಲಿ ಅರಣ್ಯ ಇದೆ ಅಂತಂದ್ರೆ ಪೀಚಾವರಂ ಅನ್ನುವಂತ ಸ್ಥಳ. ಪೀಚಾವರಂ.
ಪೀಚಾವರಂ ಅನ್ನುವಂಥ ಸ್ಥಳದಲ್ಲಿ ಅರಣ್ಯ ಇದೆ. ಮತ್ತೆ ಮುತ್ತುಪೇಟೆ ಅನ್ನುವಂಥ ಸ್ಥಳದಲ್ಲಿ ಅರಣ್ಯ ಇದೆ. ಮುತ್ತುಪೇಟೆ ಎಂಬ ಸ್ಥಳದಲ್ಲಿ ಅರಣ್ಯ ಇದೆ. ಪೀಚಾವರಂ ಎಂಬ ಸ್ಥಳದಲ್ಲಿ, ಮುತ್ತುಪೇಟೆ ಎಂಬ ಸ್ಥಳದಲ್ಲಿ ಪಾಯಿಂಟ್ ಕ್ಯಾಲಿಮರ್ ಈ ಪಾಯಿಂಟ್ ಕ್ಯಾಲಿಮರ್ ಎಂಬ ಸ್ಥಳದಲ್ಲಿ ಅರಣ್ಯ ಕಂಡು ಬರುತ್ತದೆ. ಮುತ್ತುಪೇಟೆ ಎಂಬ ಸ್ಥಳದಲ್ಲಿ ಅರಣ್ಯ ಇದೆ. ಮತ್ತೆ ಪೀಚಾವರಂ ಎಂಬ ಸ್ಥಳದಲ್ಲಿ ಅರಣ್ಯ ಕಂಡು ಬರುತ್ತದೆ. ತಮಿಳುನಾಡಿನಲ್ಲಿ ಕಂಡು ಬರುವಂತಹ ಅರಣ್ಯ. ಇನ್ನು ಕೇರಳ ರಾಜ್ಯದಲ್ಲಿ ಈ ಪ್ರದೇಶ, ಕೇರಳ ರಾಜ್ಯದಲ್ಲಿ ಯಾವುದಿದೆ ಅರಣ್ಯ? ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಅರಣ್ಯ ಕಂಡು ಬರುತ್ತದೆ. ಯಾವ ಸ್ಥಳದಲ್ಲಿ? ಅಷ್ಟಮುಡಿ ಮತ್ತು ವೆಂಬಮುಡಿ. ನೋಡಿ, ಅಷ್ಟಮುಡಿ ಮತ್ತು ವೆಂಬಮುಡಿ. ಅಷ್ಟಮುಡಿ ಮತ್ತು ವೆಂಬಮುಡಿ. ಕೇರಳ ರಾಜ್ಯದಲ್ಲಿ ಅಷ್ಟಮುಡಿ ಮತ್ತು ವೆಂಬಮುಡಿ. ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರ. ಮಹಾರಾಷ್ಟ್ರದಲ್ಲಿ ರತ್ನಾಗಿರಿ. ನೆನಪಿಡಿ. KPSC ಕ್ವಶನ್ ಹಿಂಗೆ ಕೇಳಿದ್ದಾನೆ. ನಾ ಹೇಳ್ತಾ ಇರೋದು ಎಕ್ಸಾಮ್ ದಲ್ಲಿ ಹೆಂಗ್ ಕೇಳೋಣ ಕ್ವಶನ್ಗಳು ಅದೇ ತರ ಟೀಚ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕೇಳಿದ್ರೆ ಇವೇ ಕೇಳಬೇಕು. ಇಲ್ಲಿವರೆಗೆ ಅರಣ್ಯ ಕೇಳಿದ್ದು ನಿತ್ಯ ಹರಿದ್ದು, ಸುಮ್ನೆ ಡಬ್ಗೋಳಿ ಮುಳ್ಳ, ಜಾಲಿ, ಕರಿಜಾಲಿ ಯಾವ ಕೇಳಂಗಿಲ್ಲ. ಕೇಳಬೇಕು ಎವರ್ಗ್ರೀನ್ ಫಾರೆಸ್ಟ್, ಇಲ್ಲಂತಂದ್ರೆ ಯೋಜನೆಗಳು, ಆನೆ ಯೋಜನೆ, ಹುಲಿ ಯೋಜನೆ, ಸಿಂಹ ಯೋಜನೆ, ಇಲ್ಲಾಂದ್ರೆ ರಾಷ್ಟ್ರೀಯ ಉದ್ಯಾನವನಗಳು, ಇಲ್ಲಾಂತಂದ್ರೆ ಅದು ವನ್ಯಜೀವಿ ಧಾಮಗಳು, ಇಲ್ಲಾಂದ್ರೆ ಜೈವಿಕ ಸಂರಕ್ಷಣಾ ತಾಣಗಳು, ಇಲ್ಲಾಂದ್ರೆ ಪ್ಲಾನ್ಗಳು, ವಿಶೇಷವಾದ ಯೋಜನೆಗಳು, ಬಿಟ್ರೆ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಇಲ್ಲಿವರೆಗೆ ಕೇಳಿದ್ದು. ಅದಕ್ಕೆ ನಾ ಅನಾವಶ್ಯಕವಾಗಿ ಅವು ಆಲದ ಮರ, ಬೇವಿನ ಮರ ಯಾವ ಹೇಳಿಲ್ಲ ನಾನು. ಬೇಡ ಎಕ್ಸಾಮ್ಗೆ ಏನ್ ಬೇಕಲ್ಲ, ಸುಮ್ಮನೆ ಬೆಳತನ ಓದ್ತೀವಿ, ಒಂದು ಎಕ್ಸಾಮ್ ಬರಲ್ಲ ಅಂತ ಏನ್ ಮಾಡೋದು? ಹೌದಲ್ಲ. ಮಹಾರಾಷ್ಟ್ರದ ರತ್ನಾಗಿರಿ. ಗುಜರಾತ್ ರಾಜ್ಯದ ಗ್ರೇಟ್ ರನ್ ಆಫ್ ಕಚ್. ಮಹಾರಾಷ್ಟ್ರದ ರತ್ನಾಗಿರಿ, ಕರ್ನಾಟಕದ ಕುಂದಾಪುರ, ಕೇರಳ ರಾಜ್ಯದ ಅಷ್ಟಮುಡಿ ಮತ್ತು ವೆಂಬಮುಡಿ, ತಮಿಳುನಾಡಿನ ಪೀಚಾವರಂ. ತಮಿಳುನಾಡಿನಲ್ಲಿ ಪೀಚಾವರಂ ಎಂಬ ಸ್ಥಳದಲ್ಲಿ ಅರಣ್ಯ ಕಂಡು ಬರುತ್ತದೆ, ಪೀಚಾವರಂ. ನೆಕ್ಸ್ಟ್ ಗುಜರಾತ್ ರಾಜ್ಯದ ಗ್ರೇಟ್ ರನ್ ಆಫ್ ಕಚ್ ಮತ್ತು ಕಂಬತ್ಕಾರಿ ಅಂತ ಕರಿತೀವಿ. ಎಲ್ಲ ಒಂದೇ ಕಂಬತ್ಕಾರಿ, ಗ್ರೇಟ್ ರನ್ ಆಫ್ ಕಚ್ ಈ ಪ್ರದೇಶದಲ್ಲಿ. ಇನ್ನ ಒಡಿಶಾ ರಾಜ್ಯದ ಬೈತಾರ ಕನ್ನಿಕಾ, ಪಶ್ಚಿಮ ಬಂಗಾಳದ ಸುಂದ್ರಿ. ಪಶ್ಚಿಮ ಬಂಗಾಳದ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಕಂಡು ಬರ್ತವೆ, ಬೆಂಡಿ ಮರಗಳು ಕಂಡು ಬರ್ತವೆ. ಆದ್ದರಿಂದ ಇದನ್ನ ಏನು ಕರೀತಾರೆ ಅಂದ್ರೆ ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಕರೀತಾರೆ. ಸರ್, ಇದು ಇಷ್ಟೆಲ್ಲ ಹೇಳ್ತೀರಿ ಸರ್, ಎಷ್ಟಿದೆ ಪರ್ಸೆಂಟೇಜ್? ಈ ಅರಣ್ಯದ ಪಾಲು ಎಷ್ಟಿದೆ? ಯಾರು ಹೇಳ್ತಾರೆ? ಎಷ್ಟು ಎಕರೆ ಭೂಮಿಯಲ್ಲಿ ಇದೆ ಅರಣ್ಯದು ಟೋಟಲ್? ಅಲ್ಲ, ಪರ್ಸೆಂಟೇಜ್ 3 ಆಯ್ತು ಬಿಡು. ನಾ 3 ಬುಕ್ನೇ ಬರ್ದಿನಿ. 3% ಆಯ್ತು. ಎಷ್ಟು ಅರಣ್ಯ ಎಷ್ಟಿದೆ? 12 ಎಕರೆ ಅಲ್ಲ. ಎಷ್ಟು ಎಕರೆ ಇದೆ ಅಂತಂದ್ರೆ 4200 ಹೆಕ್ಟರ್ ಪ್ರದೇಶದಲ್ಲಿ, ಅಥವಾ ಚದರ ಕಿಲೋಮೀಟರ್. ಚೆಕ್ಕಿಮ್ಮಿ. ಈ ಅರಣ್ಯದ ಪಾಲು ಎಷ್ಟಿದೆ ಭಾರತ ದೇಶದಲ್ಲಿ ಅಂದ್ರೆ 4200 ಚದರ ಕಿಲೋಮೀಟರ್ ಅರಣ್ಯ ಇದೆ. ಒಟ್ಟು ಅರಣ್ಯದಲ್ಲಿ ಇದರ ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ 3%. ನಮ್ಮ ಭಾರತ ದೇಶದ ಒಟ್ಟು ಅರಣ್ಯದಲ್ಲಿ ಇದರ ಪರ್ಸೆಂಟೇಜ್ ಎಷ್ಟಿದೆ ಅಂತಂದ್ರೆ, ಇದರ ಪಾಲು ಎಷ್ಟಿದೆ ಅಂತಂದ್ರೆ 3% ಪಾಲು ಕಂಡು ಬರ್ತದೆ. ಈ ಒಂದು ಮರಗಳಿಂದ ನಾವು ಏನೇನು ತಯಾರಿಸಬಹುದು? ಈ ಮರ ನಮಗೆ ಅದಕ್ಕೆ ಉಪಯೋಗ ಇದೆ. ಮ್ಯಾಂಗ್ರೋವ್ಸ್ ಅರಣ್ಯಗಳಲ್ಲಿ ಕಂಡು ಬರುವಂತ ಸುಂದರಿ ಮರಗಳು ಮತ್ತು ಬೆಂಡೆ ಮರಗಳು, ಇವುಗಳಿಂದ ಏನ್ ಲಾಭ ಇದೆ ಅಂತಂದ್ರೆ, ನಂಬರ್ 1 ವೆರಿ ಇಂಪಾರ್ಟೆಂಟ್, ಚಂಡಮಾರುತಗಳನ್ನು ತಡೆ ಹಿಡಿಯುವ ಶಕ್ತಿ ಇದೆ. ಚಂಡಮಾರುತಗಳು, ಈ ತೌಕ್ಟೆ ಅನ್ನುವಂತ ಮಾರುತ ಬೀಸ್ತು. ತೌಕ್ಟೆ ಅನ್ನುವಂತ ಮಾರುತ ನಮಗೆ ಬೀಸಿದಾಗ ಕರ್ನಾಟಕ ರಾಜ್ಯಕ್ಕೆ ಸ್ವಲ್ಪ ಹಾನಿ ಐತೇನು? ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತಂದ್ರ, ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳದವೆ. ಪಶ್ಚಿಮ ಘಟ್ಟಗಳೇನಂತ ಹೋಗಿ ನಿಂತವು. ಹೋಗೋ ಮರೆ, ಅವ್ ನಂಬಿ ಕುಂತಾವ. ಹೋಗು, ನೀವು ಹೋಗ್ಕಡಿ. ಒಂದು ವೇಳೆ ನಮ್ಮ ಪಶ್ಚಿಮ ಘಟ್ಟಗಳು ಇರ್ಲಿಲ್ಲ ಅಂತಂದ್ರೆ ಕೊರೋನಾ ಚಲೋ, ಅದಕ್ಕಿಂತ ಡೇಂಜರ್ ಅದು. ಕೊರೋನಾ ಒಳ್ಳೇದಿನ, ಕೊರೋನಾ ಅದಕ್ಕಿಂತ ಡೇಂಜರ್. ಪಶ್ಚಿಮ ಘಟ್ಟ ವಾ ಸೇಫ್ಟಿ ನಮಗೆ ಸಾಮಾನ್ಯ ಅಲ್ಲ. ಪಶ್ಚಿಮ ಘಟ್ಟಗಳು ಏನಂತಾವ, ಹೋಗಮರ, ಏನ್ ಹಚ್ಚಿ ಅವ್ ಆರಾಮ್ ನಮ್ ಬಡ್ಡ್ಯಾಗ ಅದಾವ. ಇಲ್ಲಿ ನಮ್ಮ ಪಾದ ಬೆಟ್ಟಗಳಲ್ಲಿ ಎಲ್ಲ ಆರಾಮ್ ಅದಾರ ಅವರು. ಯಾಕೆ ಹೋಗನ್.
ಹ್ಞೂನ್ರಿ ಅಣ್ಣ ತೌಕ್ಟೆ ಮಾತಾಡ್ಬೇಡ ಸುಮ್ ಹೋಗನಿ ಅಂತ. ಅಷ್ಟು ಶಕ್ತಿ ಯಾವ್ದಿದಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳು. ಇಂಥ ಪಶ್ಚಿಮ ಘಟ್ಟಗಳ ನಾಶ ಮಾಡಾಕತ್ತೀವಲ್ರಿ, ಪಶ್ಚಿಮ ಘಟ್ಟಗಳ ನಾಶ ಮಾಡ್ತಾ ಇದ್ದೀವಲ್ಲ, ಅದೇ ಡೇಂಜರ್. ಅದಕ್ಕೆ ಚಂದ್ರಶೇಖರ್ ಕಂಬಾರ್ ಹೇಳ್ತಾರೆ, ಮುಂಗೋಳಿ ಕೂಗ್ಯಾವ ಮೂಡಾಣ ಬೆಳಗಿ, ತಂಗಾಳಿ ಬೀಶಾವ ತವರಿಯ ಹೂವರಳಿ, ಹೂವಿನೊಳಗೊಂದು ಕೈಲಾಸ ಹೊರಳ್ಯಾವ, ಕೈಲಾಸ ಕೈ ಮುಗಿದು ಕೈಲಾಸ ಕೈ ಮುಗಿದು ಭೂಲೋಕಕ್ಕೆ ಇಳಿದಾಳ, ಸಾವಿರದ ಶರಣವ್ವ ಕನ್ನಡದ ತಾಯಿ, ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ, ಅವ್ವ ಅಂದಾಗೊಮ್ಮೆ ಸಹಕಾರಗೊಂಬುವಳೆ, ಬೆಟ್ಟ ಬಯಲಿನಲ್ಲಿ ಹಸಿರು ತೊಟ್ಟು ನಿಂತವಳೆ, ಮಲೆನಾಡು ಶಿಖರದಲ್ಲಿ ಮಳೆಬಿಲ್ಲು ಮಿಡದವಳೆ, ನಗಮಗದ ಜಗದಂಬೆ ಬೆಳಕಿನ ತಾಯಿ ಅಂತ. ನಮ್ಮ ಪಶ್ಚಿಮ ಘಟ್ಟಗಳ ಸೌಂದರ್ಯ, ಆ ಪಶ್ಚಿಮ ಘಟ್ಟಗಳ ಅದಕ್ಕೆ ಸುಮ್ಮನೆ ಹಾಟ್ ಸ್ಪಾಟ್ ಅದು ಪಶ್ಚಿಮ ಘಟ್ಟ. ನಮ್ಮ ಭಾರತ ದೇಶದ 4 ಹಾಟ್ ಸ್ಪಾಟ್ಗಳಲ್ಲಿ ಇದು ಕೂಡ ಒಂದು. ಎಂತೆಂತ ದೊಡ್ಡ ದೊಡ್ಡ ದೇವಾಲಯಗಳ ಸೇರ್ಪಡೆ ಆಗಿಲ್ಲ, ಎಂತೆಂತ ದೊಡ್ಡ ದೊಡ್ಡ ಸ್ಮಾರಕಗಳು ಸೇರ್ಪಡೆ ಆಗಿಲ್ಲ. ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡದು. ಮತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸಣ್ಣ ಮಕ್ಕಳ ಆಟ ಏನು? ಹೌದಲ್ಲ? ಆ ಉದ್ದೇಶಕ್ಕಾಗಿ ಪಶ್ಚಿಮ ಘಟ್ಟಗಳು ನಮಗೆ ಬಹಳಷ್ಟು ಸೇಫ್ಟಿ ಆಗಿದ್ದಾವೆ. ಹಾಗಾದ್ರೆ ಪಶ್ಚಿಮ ಘಟ್ಟಗಳು ಎಷ್ಟು ಸೇಫ್ಟಿ ಆಗಿದ್ದಾವೋ ಅಷ್ಟೇ ನಮಗೆ ಈ ಒಂದು ಮ್ಯಾಂಗ್ರೋವ್ಸ್ ಅರಣ್ಯದಿಂದ ಚಂಡಮಾರುತಗಳನ್ನು ತಡೆ ಹಿಡಿಯುವಂತ ಶಕ್ತಿ ಈ ಒಂದು ಮ್ಯಾಂಗ್ರೋವ್ಸ್ ಅರಣ್ಯಕ್ಕಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂದ್ರೆ, ಈ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ದಿಂದ ನಮ್ಗೆ ಏನಾಗ್ತದಂದ್ರೆ ಅಪಾರ ಪ್ರಮಾಣದಲ್ಲಿ ಹಡಗುಗಳನ್ನು ತಯಾರಿಸಬಹುದು. ಇದು ಕ್ವಶನ್ ಆಗಿದೆ ನೋಡಿ. ಈ ದೋಣಿ ತಯಾರಿಸ್ತಾರಲ್ಲ, ದೋಣಿಯನ್ನು ತಯಾರಿಸಲು ದೋಣಿ ಮತ್ತೆ ಪೇಟೆ ಬಾರಿಸ್ತಾರಲ್ಲ, ಪೇಟೆ ಬಾರಿಸಲು, ಹೌದಾ? ಪೇಟೆ ಬಾರಿಸ್ತೀವಲ್ಲ, ಅವು ಮೃದುವಾಗಿರುವಂತ ಕಟ್ಟಿಗೆ. ಪೇಟೆ ಬಾರಿಸ್ಬೇಕಾದ್ರೆ ಇಲ್ರಿ ಸರ್ಕಾರಿ ಜಾಲಿ ತೊಂಬರ್ರಿ ಕಟ್ಟಿಗೆ, ಬೇನಗಡದ ಬಡ್ಡಿ ತೊಂಬರ್ರಿ, ಅವು ಯಾವ ನಡೆಯಂಗಿಲ್ಲ. ನಾವು ಪೇಟೆಯನ್ನು ಬಾರಿಸ್ಬೇಕಾದ್ರೆ ಈ ಒಂದು ಕಟ್ಟಿಗೆಯ ಕೆಲವೊಂದು ಭಾಗಗಳನ್ನು ತೆಗೆದುಕೊತೀವಿ. ಪೇಟೆ ಅಂದ್ರೆ ಏನು? ಹಾರ್ಮೋನಿಯಂ ಅಂತ ಕರಿತೀವಲ್ಲ, ಹಾರ್ಮೋನಿಯಂ ಜಾಲಿಗಡೆ ಹಾಕಿ ಬರ್ತದೆ ಅಲ್ಲಿ. ಅದನ್ನ ಬಾರಿಸೋಕೆ ಅದೊಂದು ಮೃದುವಾಗಿರುವಂತ ಕಟ್ಟಿಗೆ ಅದು ಯಾವ ಅರಣ್ಯ ಅಂತಂದ್ರೆ ಇದೇ ಮ್ಯಾಂಗ್ರೋವ್ಸ್ ಅರಣ್ಯ. ದೋಣಿಯನ್ನು ತಯಾರಿಸಲು ಇದನ್ನು ಬಳಸ್ತಾರೆ. ಮತ್ತೆ ಚರ್ಮ ಹದವನ್ನು ಮಾಡಲು ಬಳಸ್ತಾರೆ. ಚರ್ಮ ಹದ ಮಾಡಲು ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಚೆನ್ನೈದಲ್ಲಿದೆ. ಚರ್ಮ ಹದ ಮಾಡಲು ಈ ಒಂದು ಕಟ್ಟಿಗೆಯನ್ನು ಬಳಸ್ತಾರೆ. ಮತ್ತೆ ಏನು ವಿಶೇಷವಾಗಿ ಬೆಂಕಿ ಪೊಟ್ಟಣವನ್ನು ತಯಾರಿಸಲು, ಬೆಂಕಿ ಪೊಟ್ಟಣವನ್ನು ತಯಾರಿಸಲು ಬೆಂಕಿ ಪೊಟ್ಟಣವನ್ನ ಚರ್ಮ ಹದ ಮಾಡಲು, ದೋಣಿಯನ್ನು ತಯಾರಿಸಲು. ಇವತ್ತು ನಮ್ಮ ದೇಶದಲ್ಲಿ 5 ಪ್ರಮುಖವಾಗಿರುವಂತಹ ಹಡಗು ಕಟ್ಟುವ ಕಾರ್ಖಾನೆಗಳಿದಾವೆ. ಇಡೀ ನಮ್ಮ ಭಾರತ ದೇಶದಲ್ಲಿ 5 ಹಡಗು ಕಟ್ಟುವ ಕಾರ್ಖಾನೆಗಳು: ಗಾರ್ಡನ್ ರಿಚ್ ಕಲ್ಕತ್ತಾ, ವಿಶಾಖಪಟ್ಟಣ ಹಿಂದೂಸ್ತಾನ್, ಕೊಚ್ಚಿನ್ ಮಡಗಾಂವ್ ಗೋವಾ, ಮಾಸ್ಗಂಡಕ್ ಮುಂಬೈ. ಅತ್ಯಂತ ದೊಡ್ಡದಾಗಿರುವಂತಹ ಹಡಗು ಹೊಡೆಯುವ ತಾಣ ಅಂದ್ರೆ ಗುಜರಾತ್ ರಾಜ್ಯದ ಅಲಾಂಗ್ ಅನ್ನುವಂತ ಸ್ಥಳ. ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಹಡಗು ಹೊಡೆಯುವ ತಾಣ ಅಂತ ಕರಿತೀವಿ ಗುಜರಾತ್ ರಾಜ್ಯದ ಅಲಾಂಗ. ಯಾವುದು? ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂತ ಫೇಮಸ್ ಆಗಿರುವಂತ ಹಡಗು ಕಟ್ಟುವಂತ ತಾಣ ಅಂತಂದ್ರೆ ಗಾರ್ಡನ್ ರಿಚ್ ಅನ್ನುವಂತ ಹಡಗು ಕಟ್ಟುವ ತಾಣ. ಇನ್ನ ಹಿಂದೂಸ್ತಾನ್ ಇಡೀ 5 ಹಡಗು ಕಟ್ಟುವ ತಾಣಗಳಲ್ಲಿ ಅತ್ಯಂತ ಹಳೆಯದಾದ ಹಡಗು ಕಟ್ಟುವ ತಾಣ ಯಾವುದಂದ್ರೆ ಅದು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರಿತೀವಿ, ವಿಶಾಖಪಟ್ಟಣ. ಇನ್ನು ಗುಜರಾತ್ ಏನು ಕೇರಳ ರಾಜ್ಯದಲ್ಲಿ ಕಚ್ ಅನ್ನುವಂಥದ್ದು, ಕೊಚ್ಚಿನ್ ಅನ್ನುವಂಥದ್ದು. ಇನ್ನ ಗೋವಾ ರಾಜ್ಯದಲ್ಲಿ ಮಡಗಾಂವ್ ಅನ್ನುವಂಥದ್ದು. ಇನ್ನ ಯಾವುದು ಮಹಾರಾಷ್ಟ್ರದಲ್ಲಿ ಮಾಸ್ಗಂಡಕ್ ಅನ್ನುವಂಥದ್ದು ಕಟ್ಟುವ ತಾಣಗಳಾದರೆ ಹಡಗನ್ನು ಹೊಡೆಯುವಂತ ತಾಣ ಯಾವುದಂದ್ರೆ ಅದು ಗುಜರಾತ್ ರಾಜ್ಯದ ಅಲಾಂಗ್ ಅಂತ ಹೇಳಿ ಕರಿತೀವಿ. ಈ ಒಂದು ಕಟ್ಟಿಗೆನ ಎದಕ್ ಬಳಸ್ತಾರಂದ್ರ ಚಂಡಮಾರುತಗಳನ್ನ, ದೋಣಿಯನ್ನ ತಯಾರಿಸಲು, ಚರ್ಮ ಹದ ಮಾಡಲು, ಬೆಂಕಿ ಪಟ್ಟಣವನ್ನು ತಯಾರಿಸಲು ಈ ಒಂದು ಕಟ್ಟಿಗೆಯನ್ನ ಬಳಸ್ತಾರೆ. ನಮ್ಮ ದೇಶದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಫೇಮಸ್ ಆಗಿರುವಂತ ಅರಣ್ಯಗಳನ್ನು ನೋಡ್ತೀವಿ. ಉದಾಹರಣೆ, ಈಗ ಅಸ್ಸಾಂ ರಾಜ್ಯದಲ್ಲಿ ತೆಗೆದುಕೊಂಡಾಗ ಅಸ್ಸಾಂ ರಾಜ್ಯದಲ್ಲಿ ಒಂದು ಸಪರೇಟ್ ಅರಣ್ಯ ಇದೆ, ಅದಕ್ಕೆ ಮಾನಸ ಅರಣ್ಯ ಅಂತ ಕರೀತಾರೆ. ಒಂದೊಂದು ರಾಜ್ಯದಲ್ಲಿ ಫೇಮಸ್. ಈಗ ಪಶ್ಚಿಮ ಬಂಗಾಳದಲ್ಲಿ ಬಂದೇವಪ್ಪ, ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ ಅರಣ್ಯನೇ ಒಂದು ಫೇಮಸ್. ಸುಂದರ್ಬನ್ ಅನ್ನುವಂತ ಅರಣ್ಯ ಫೇಮಸ್ ಇದೆ. ಅಥವಾ ಇಲ್ಲಿ ಗುರುಮರ ಅನ್ನುವಂತ ಅರಣ್ಯ ಫೇಮಸ್ ಇದೆ. ಇನ್ನು ತಮಿಳುನಾಡಲ್ಲಿ ಬಂದೇವಂದ್ರೆ ತಮಿಳುನಾಡಲ್ಲಿ ಒಂದು ಅರಣ್ಯ ಪ್ರದೇಶ, ಅದು ಯಾವಂದ್ರೆ ಮಧುಮಲೈ ಫೇಮಸ್, ಮಧುಮಲೈ. ಬಿಹಾರ್ ರಾಜ್ಯದಲ್ಲಿ ಬಂದೇವಂದ್ರೆ ಬಿಹಾರ್ ಮತ್ತು ಜಾರ್ಖಂಡ್ ಬಂದೇವಂದ್ರೆ ಬೆಟ್ಲಾ ಅನ್ನುವಂಥದ್ದು ಒಂದು ಅರಣ್ಯ ಇದೆ. ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನ ಇರುವುದು ಜಾರ್ಖಂಡದಲ್ಲಿ. ಬೆಟ್ಲಾ ಅಂತ ಒಂದು ಅರಣ್ಯ ಅಲ್ಲಿ ಬಿಹಾರ್ ಮತ್ತು ಜಾರ್ಖಂಡಗಳಲ್ಲಿ. ಇನ್ನ ಕಾಂಗ್ರಾ ಅರಣ್ಯ ಇದೆ, ಕಾಂಗ್ರಾ ಅರಣ್ಯ
ಕಾಂಗ್ರಾ ಅರಣ್ಯ ಎಲ್ಲಿದೆ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಗಜನಿ ದಾಳಿ ಮಾಡಿರ್ತಾನ ಗೊತ್ತಾ? ಹಿಮಾಚಲ ಪ್ರದೇಶ ನೀವು ಬರ್ತಾನಂತ ಸುದ್ದಿ ಕೇಳಿ ಕಾಂಗ್ರಾ ಬೆಟ್ಟದ ಪಕ್ಕದಲ್ಲಿ ಭೂಮಿಯನ್ನ ಹಡ್ಡಿ, ಭೂಮಿಯ ಬಂಗಾರ ಮುಚ್ಚಿ, ಮ್ಯಾಗ ಅದು ಮಣ್ಣನ್ನ ಹಾಕಿ, ಮ್ಯಾಗ ಗೋಧಿ ಬಿತ್ತಿ ಗೋಧಿ ಬೆಳೆದ್ ಬಿಟ್ಟಿರ್ತಾರ. ಎಷ್ಟು ಟ್ಯಾಲೆಂಟ್ ಇರೋದು ವಿಚಾರ ಮಾಡಿ. ಯಾಕಂದ್ರೆ ಗಜನಿಯ 16ನೇ ದಾಳಿ ಅಂದ್ರೆ ಸೌರಾಷ್ಟ್ರ ಸೋಮನಾಥ್ ದೇವಾಲಯದ ಮೇಲೆ ದಾಳಿ. ಗಜನಿ ಬರ್ತಾನಲ್ಲಿ ಅಂತ ತಿಳ್ಕೊಂಡು ದೇವಸ್ಥಾನದಲ್ಲಿರುವಂತ ಎಲ್ಲಾ ಬಂಗಾರ ಮತ್ತು ರತ್ನ ಒಯ್ದು ಹೊಲದಾಗ ಹಾಕಿ ಮ್ಯಾಗ ಮಣ್ಣು ಎಳೆದು ಆ ಮಣ್ಣಿನ ಮ್ಯಾಗ ಗೋಧಿ ಬಿತ್ತು ಬಿಟ್ಟಿದ್ರತ್. ಆದ್ರೂ ಬಿಡ್ಲಿಲ್ಲ ನಾವು. ಗಜನಿ ಬಂದು ಆ ಪ್ರದೇಶದ ಮೇಲೆ ದಾಳಿ ಮಾಡಿ ಎಲ್ಲದ ಹೇಳ್ರಂದ್ರೆ ಅಲ್ಲಿ ಒಂದೇ ಹೇಳಿದ್ರತ್ತ ಅವ್ರು ಎಲ್ಲ ಮಂದಿ, ಒಟ್ಟ ನಮ್ಗೆ ಟಚ್ ಮಾಡಕ್ ಹೋಗ್ಬೇಡ, ನಿಮ್ಗೆ ಬಂಗಾರ ಬೇಕಲ್ಲ ಅಲ್ಲಿ ಮುಚ್ಚಿಟ್ಟಿ ತೊಗೊಂಡೋಗ್ಬಿಡು. ನೀ ಬರ್ತಾನಂತ ಗೊತ್ತಿತ್ತು, ಅದಕ್ಕೆ ಮುಚ್ಚಿಟ್ಟಿದ್ದೆವು, ಮುಗಿದೈತಿ, ಏನೋ ಮಾಡಕ್ಕಾಗಲ್ಲ. ನೋಡಿ ನಮ್ಮ ಮಂದಿ ಅರ್ಶಾಣೆ, ನಾವಿದ್ರೆ ಬಂಗಾರ ಇಲ್ಲ, ನಾವಿದ್ರೆ ರೊಕ್ಕ, ಅಲ್ಲಿ ಇಟ್ಟಿ ತೊಗೊಂಡು ಹೋಗ್ಬಿಡು, ಒಟ್ಟ ನೀ ಮಾತಾಡಕ್ ಹೋಗ್ಬಿಡು. ನಾವು ಯುದ್ಧ ಮಾಡೋ ಮಂದಿ. ಒಟ್ಟಾರೆಯಾಗಿ ಆ ಕಾಂಗ್ರಾ ಬೆಟ್ಟಗಳ ವಿಶೇಷ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಕಾಂಗ್ರಾ ಅನ್ನುವಂತ ಅರಣ್ಯ ಫೇಮಸ್. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರಾ, ಬೆಟ್ಲಾ ಬಿಹಾರ್ ಮತ್ತು ಜಾರ್ಖಂಡ್, ತಮಿಳುನಾಡು ಮಧುಮಲೈ, ಪಶ್ಚಿಮ ಬಂಗಾಳ ಸುಂದರಬನ್ ಮತ್ತು ಗುರುಮಾರ್, ಅಸ್ಸಾಂ ರಾಜ್ಯದಲ್ಲಿ ಮಾನಸ ಅನ್ನುವಂತ ಅರಣ್ಯ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸೋಲಾ ಅನ್ನುವಂತ ಅರಣ್ಯ ಕಂಡು ಬರುತ್ತದೆ. ಸೋಲಾ ಕರಾವಳಿ ಭಾಗದಲ್ಲಿ ಬಿಸ್ಲೆ ಅನ್ನುವಂತ ಅರಣ್ಯಗಳನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸೋಲಾ ಅರಣ್ಯ ಮತ್ತು ಬಿಸ್ಲಾ ಅನ್ನುವಂತ ಅರಣ್ಯಗಳನ್ನ ನೋಡ್ತೀವಿ. ಇಷ್ಟು ನಮ್ಮ ಕರ್ನಾಟಕ ರಾಜ್ಯದ ಮತ್ತು ದೇಶಕ್ಕೆ ಒಳಗೊಂಡಿರತಕ್ಕಂತ ಅರಣ್ಯ ಸಂಪತ್ತು.